ಮತ್ತು ಸಂಜೆ ಭಗವದ್ಗೀತೆಯನ್ನು ತೆಕ್ಕಂಥ 14ನೇ ಅಧ್ಯಾಯ ವಿಚಾರ ನಡೀತು. ಬಹಳಷ್ಟು ಆನಂದವಾಗಿತ್ತು ಕಾರ್ಯಕ್ರಮ. ಗೀತಾ ಮ್ಯಾಥ ಇಷ್ಟು ಬಿಟ್ಟು ಇನ್ನೇನಿರಲಿಲ್ಲ, ಅರ್ಥ ಆಗುತ್ತಲ್ಲ. ಆದರೆ ಇವತ್ತಿನ ದಿವಸ ಕೆಲವು ಮಕ್ಕಳು ನೋಡಿದ್ರೆ ಆನಂದನೂ ಆಗುತ್ತೆ, ಮನಸ್ಸಿನಲ್ಲಿ ಅಯ್ಯೋ ಅನಿಸುತ್ತೆ. ಏನಪ್ಪ ಅಯ್ಯೋ ಅನಿಸುತ್ತೆ ಅಂದರೆ, ಮನೆ ಮುಂದೆನೇ ನಿಮ್ಮ ಊರಲ್ಲೇನೆ 50 ದಿವಸಗಳು ನೀನೇ ಆನಂದ ಸ್ವರೂಪ, ಬ್ರಹ್ಮಸ್ವರೂಪ, ಯಾಕೆ ಒದ್ದಾಡ್ತೀಯ ಜೀವನದಲ್ಲಿ? ನೀನು ಹುಟ್ಟಿ ಸಾಯತಕ್ಕಂಥ ಜೀವಿ ಅಲ್ಲ, ಜಗತ್ತಿಗೆ ಆದವಂಥ ಬ್ರಹ್ಮಸ್ವರೂಪ. ಮನುಷ್ಯ ಜೀವನ ಅಂದರೆ ಯಾವುದೇ ಪ್ರಾಣಿ ನಕ್ಕಿದ್ದು ನೋಡಿದ್ರು ನೀವು? ಈ ಯಾವ ಲಾಫಿಂಗ್ ಕ್ಲಬ್ ಇಲ್ಲಿ ಯಾರನ್ನ ಇದ್ದು ತಪ್ಪಾಗಿ ತಿಳಿಬೇಡಿ. ಈ ಲಾಫಿಂಗ್ ಕ್ಲಬ್ ಅಂತ ಮಾಡ್ಕೊಂಡಿದ್ದಾರೆ. ಅವರು ಡಾಗ್ ಲಾಫ್, ಲಯನ್ ಲಾಫ್ ಅಂತೇನು ಹೇಳ್ತಾರೆ. ನಾನು ಅವ್ರನ್ನ ಕೇಳಿದೆ, ನಾಯಿ ನಕ್ಕಿದ್ದು ನೀವು ಯಾವತ್ತ ನೋಡಿದ್ದೀರೋ? ಮತ್ತು ಡಾಗ್ ಲಾಫ್ ಅಂತೇನು ನೀವು ಹೇಳೋದು? ಸಿಂಹ ನಕ್ಕಿದ್ದು ಯಾವತ್ತ ನೋಡಿದ್ದೀರೋ? ಇಲ್ಲ. ಮತ್ತು ನೀವೇನು ಹೇಳೋದು? ಲಯನ್ ಲಾಫು, ಡಾಗ್ ಲಾಫ್. ಹಾಗಲ್ಲ ಸ್ವಾಮೀಜಿ, ಆ ರೀತಿ ಹಲ್ಲು ಮಾಡಿಕೊಂಡು ಮುಖ ಮಾಡಿಕೊಂಡ್ರೆ ಮುಖಕ್ಕೆ ಎಕ್ಸಸೈಸ್ ಆಗುತ್ತೆ, ಅಷ್ಟೇ ಹೊರತು ಒಳಗಡೆ ಆನಂದ ಇರಲ್ಲ ಅಂದರು. ಯಾವುದೇ ಪ್ರಾಣಿಗೆ ನಗತಕ್ಕಂಥ ಅವಕಾಶ ಇಲ್ಲ. ಯಾರಿಗಿರೋದು ಅವಕಾಶ? ಮನುಷ್ಯನಿಗೆ ಮಾತ್ರ. ಮನುಷ್ಯನು ಬೆಳಗ್ಗೆ ಎದ್ದು ರಾತ್ರಿ ಮಲಗೋ ತನಕ ಎಂಥ ಪರಿಸ್ಥಿತಿನಲ್ಲಿ ನಗುತ್ತಂತ ಇರಬೇಕು, ಆನಂದವಾಗಿರಬೇಕು. ಬಟ್ ನಾವು ಯಾವ ರೀತಿ ಇದ್ದೀವಿ? ಹೊರಗಿನ ಪ್ರಪಂಚಕ್ಕೆ ಮಾತ್ರ ಕ್ಲೀನಾಗಿ ಮೇಕಪ್ ಮಾಡಿಕೊಂಡು ಚೆನ್ನಾಗಿದ್ದೀವಿ ಅಂತೀವಿ, ಒಳಗಡೆ ಎಂತು ಮುಕ್ತನಾಗಬೇಕಣ್ಣ, ಇಂತಾದ ಮೇತ ಎಂತು ಮುಕ್ತಿಯ ಪಡೆಯಬೇಕಣ್ಣ. ಕಂಠವಂತರಿಗೆ ಚಿಂತೆ ರೋಗದ ಚಿಂತೆ, ಮುಪ್ಪಿನ ಚಿಂತೆ ಬಡತನ, ಬೆಳಗ್ಗೆ ರಾತ್ರಿ ಮಲಗೋ ತನಕ ಚಿಂತೆ. ಒಂದು ನಿಮಿಷ ನಗುತ್ತಂತ ಇರ್ತೀವ ಅಂದರೆ ಇಲ್ಲ. ಟಿ ವಿ ನೋಡೋಕ್ಕೆ ಕೂತ್ಕೊಳ್ತಾರೆ, ಟಿ ವಿ ನೋಡೋದಕ್ಕೆ ಆನಂದಕ್ಕೋಸ್ಕರ ಅಲ್ಲೂ ಹೇಳ್ತಾರೆ. ನನಗೆ ಆ ಟಿ ವಿ ನೋಡಿ ಕಣ್ಣಲ್ಲಿ ಒಂದೇ ನೀರು ಬಂದ್ಬಿಡ್ತು, ಎಷ್ಟು ಚೆನ್ನಾಗಿದೋ ಆ ಸೀರಿಯಲ್ ಅಂತಾರೆ. ಬಡ್ಕೊ ನಿನ್ನ ತಲೆಗೆ. ನಗುತ್ತಂತ ಹೊತ್ತೆ ಅಂತೊಬ್ರು ಇರ್ತಾರೆ, ಜನ್ ಫಿಲಾಸಫರು. ಅವರು ಈ ಪ್ರವಚನದಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ, ಜನಗಳಿಗೆ ಅರ್ಥ ಆಗಲ್ಲ ಬಿಡು ಅಂತ. ಮತ್ತೇನು ಮಾಡ್ತಾರೆ, ಎಲ್ಲಿ ಮಾರ್ಕೆಟಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಜನ ಇರ್ತಾರೋ ಅಲ್ಲಿ ಹೋಗಿ ಒಂದು ಕಡೆ ನಿಂತ್ಕೊಂಡು ನಗ್ಲಿಕ್ಕೆ ಶುರು ಮಾಡ್ತಾರೆ. ಓಹೋ ನಗ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ನಗ್ಲಿಕ್ಕೆ ಶುರು ಮಾಡಿದ್ರೆ ಒಂದು 2 ನಿಮಿಷದಲ್ಲೇ ಜನಗಳು ಅವ್ರು ವ್ಯವಹಾರ ಎಲ್ಲ ಬಿಟ್ಬಿಟ್ಟು ಸುತ್ತಲೂ ಬಂದು ನಿಂತ್ಕೊಳ್ತಾರೆ. ಆಮೇಲೆ ಒಂದು ಅರ್ಧ ಗಂಟೆ ಕಾಲ, ಮುಕ್ಕಾಲು ಗಂಟೆ ಕಾಲ ಎಲ್ಲರೂ ನಗಿಸ್ತಿರ್ತಾರೆ. ಆ ನಗೋದಲ್ಲಿ ಇಡೀ ಅವ್ರ ವ್ಯವಹಾರನೇ ಮರ್ತುಬಿಟ್ಟು ಆನಂದವಾಗಿರ್ತಾರೆ. ಸರಿ, ಇವರೆಲ್ಲ ನಗ್ಲಿಕ್ಕೆ ಆನಂದವಾಗಿದ್ದಾರೆ ಅಂತ ಗೊತ್ತಾದರೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಇನ್ನೊಂದು ಕಡೆ ಹೋಗ್ತಾರೆ. ಇಡೀ ಜಪಾನೆಲ್ಲ ಸುತ್ತಿರ್ತಾರೆ. ಲಾಫಿಂಗ್ ಬುದ್ಧ ಅಂತಾರೆ ಅವ್ರನ್ನ. ಈಗ ಕೆಲವು ಮನೆಗಳಲ್ಲಿ ಒಂದು ಬೊಂಬೆ ಇಟ್ಕೊಂಡಿರ್ತಾರೆ, ಇದಿಟ್ಕೊಂಡ್ರೆ ನಿಮ್ಮ ಮನೆ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೊಂಡ್ಕೊಂಡು ಇಟ್ಕೊಳ್ತಾರೆ. ಒಂದು ದಪ್ಪಕ್ಕೆ ಹೊಟ್ಟೆ, ಮುಖ, ಆ ಥರದ್ದು ಲಾಫಿಂಗ್ ಬುದ್ಧ ಅಂತಾರೆ. ನಿಜವಾದ ಆ ಬೊಂಬೆ ಇಟ್ಕೊಂಡ್ರಲ್ಲ, ಅವ್ರು ಯಾವ ರೀತಿ ನಗುತ್ತಂತ ಜೀವನ ಮಾಡೋದನ್ನು ಕಂಡಿಡ್ಕೊಂಡಿದ್ರೋ ಆ ರೀತಿ ನಾವು ಆನಂದವಾಗಿರೋದನ್ನು ಕಂಡಿಡ್ಕೊಂಡ್ರೆ ಕುಟುಂಬ ಉದ್ಧಾರ ಆಗುತ್ತೆ, ನಾವು ಉದ್ಧಾರ ಆಗುತ್ತೆ. ಅಷ್ಟೊಂದು ಬೊಂಬೆ ತಂದು ಇಟ್ಕೊಂಡ್ರಲ್ಲ. ಏನೋ ಬೊಂಬೆ ಇಟ್ಕೊಂಡಿದ್ರು. ಯಾವ್ದು ಬೊಂಬೆ ಅಂದರೆ ಅದೇನೋ ಗೊತ್ತಿಲ್ಲ ಸ್ವಾಮೀಜಿ, ಇಟ್ಕೊಂಡ್ರೆ ಬಂಗಾರ ಬರುತ್ತೆ ಅಂದರು, ಅದಕ್ಕೆ ಇಟ್ಕೊಂಡಿದ್ವಿ ಅಂತ. ನೀನು ತಲೆಕಾಯಿ, ಬಂಗಾರ ಬರೋಲ್ಲ. ಅವ್ರು ಈ ಥರ ಜೀವನ ಮಾಡಿದ್ರು, ನೀನು ಆ ರೀತಿ ಜೀವನ ಮಾಡೋದನ್ನು ಕಲಿ. ನಗಿಸೋರು ಮತ್ತು ಇನ್ನೊಂದು ಕಡೆ ಹೋಗೋರು, ಇದೇ ರೀತಿ ಅವ್ರು ಇಡೀ ಜೀವನವೆಲ್ಲ ನಗಿಸ್ತಾರೆ. ಜನ ಆನಂದವಾಗಿ ಇಟ್ಟಿದ್ರು. ಮತ್ತು ಜನಗಳು ಅವ್ರಿಗೋಸ್ಕರ ಕಾಯೋರು, ಹೊತ್ತೆಗೆ ಬರ್ತಾರೆ, ಆನಂದವಾಗಿ ಇರ್ತೀವಿ ಅಂತ. ಕೊನೆಗೆ ಸಾಯೋ ಸ್ಥಿತಿ ಬಂದಾಗ ಅವ್ರು ಹೇಳಿದ್ರು, ನನ್ನ ಹೆಣವನ್ನು ಸಂಸ್ಕಾರ ಮಾಡಬೇಕಾದ್ರೆ ಎಲ್ಲೋ ಸ್ಮಶಾನದಲ್ಲಿ ಹೋಗಿ ಸಂಸ್ಕಾರ ಮಾಡಬೇಡಿ, ಏನೋ ಬಸ್ ಸ್ಟ್ಯಾಂಡಲ್ಲೋ ಮಾರ್ಕೆಟಲ್ಲಿ ಇಟ್ಟು ಜನ ಎಲ್ಲಿರ್ತಾರೋ ಅಲ್ಲಿ ಸಂಸ್ಕಾರ ಮಾಡಿ, ಅಗ್ನಿಸ್ಪರ್ಶ ಮಾಡಿ ಅಂತ. ಅದೇ ರೀತಿ ಮಾಡಿದ್ರು. ಆ ಹೊಟ್ಟೆ ಇಷ್ಟಪ್ಪ ಆ ಥರ ಇರಲಿಲ್ಲ, ಸಣ್ಣಗೆ ಇದ್ದವರು. ಮತ್ತು ಏನಪ್ಪ ಅಂದರೆ ಆ ಸಾಯೋ ಸಮಯದಲ್ಲಿ ಒಳಗಡೆ ಈ ದೀಪಾವಳಿ ಹಬ್ಬದಲ್ಲಿ ಆ ಹೂವಿನ ಚಕ್ರ, ಭೂಚಕ್ರ ಮತ್ತು ಹೂವಿನ ಕುಂಡ ಇವೆಲ್ಲ ಅಂಟಿಸ್ತಿ ಗೊತ್ತಿದೆ ನಿಮಗೆ, ಅದನ್ನೆಲ್ಲ ಕಟ್ಕೊಂಡಿದ್ರು. ಯಾವಾಗ ಶವ ಸಂಸ್ಕಾರ ಮಾಡಿದ್ರು ಆ ಭೂಚಕ್ರ ತಿರುಗಕ್ಕೆ ಶುರುವಾಯಿತು, ವಿಷ್ಣು ಚಕ್ರ ತಿರುಗಕ್ಕೆ ಶುರುವಾಯಿತು, ಹೂವಿನ ಕುಂಡದ ಹೂವು ಎಗರಕ್ಕೆ ಶುರುವಾಯಿತು. ಇದನ್ನು ನೋಡಿ ಜನ ಸಾವು ಅನ್ನೋದೇ ಮರೆತುಬಿಟ್ಟು ಆನಂದವಾಗಿದ್ದರು.
ಆ ರೀತಿ ನಾವು ಪ್ರತಿ ದಿವಸ ನಗ್ತಾ ಆನಂದ ಜೀವನ ಮಾಡೋದು, ಅದು ಮನುಷ್ಯ ಜೀವನ. ಬೆಳಗ್ಗೆ ಅಂದರೆ ಅದು ಅಯ್ಯೋ ಅದು ಹಾಗಾಗೋಯ್ತು, ಇದು ಹೀಗಾಗೋಯ್ತು, ಇವನು ಹಾಗೆ ಅವನಿ ಗೋಡೆ ವ್ಯರ್ಥ ಜೀವನ ಇದು. ಏನಪ್ಪ ಮಾಡಬೇಕು ಅಂದರೆ, ಈ ಒಂದು 50 ದಿವಸದ ಕಾಲ ಭಾಳಷ್ಟು ವಿಚಾರ ನಡೆದಿದೆ. ಆದರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು. ಈ ಥರ ಇದ್ದರೆ ನಿಜವಾದ ಆನಂದವಾಗಿರ್ಲಿಕ್ಕೆ ಸಾಧ್ಯ. ಒಂದು, ನೀವು ಎಲ್ಲಿರ್ತೀರೋ, ಮನೆಯಲ್ಲಿರ್ತೀರೋ, ಆಶ್ರಮದಲ್ಲೋ, ಬಸ್ಸಲ್ಲಿ ಓಡಾಡ್ತಿರೋ, ಎಲ್ಲನ್ನಾಗಲಿ ನಿಮ್ಮಿಂದ ಹೊರಗಿನ ಪ್ರಪಂಚ ಅಶೌಚ ಆಗಬಾರ್ದು, ಶುದ್ಧವಾಗಿರಬೇಕು. ಈ ಮೋದಿ ಪಾರ್ಟಿ ಎಲ್ಲ ನಾನು ಯಾಕೆ ಸ್ವಚ್ಛ ಭಾರತ ಅಂತ ಅವ್ರು ಶಬ್ದ ಶುರು ಮಾಡಿದ್ರು ಅಷ್ಟೇ. ಯಾವ ರೀತಿ ಇದೆ ಸ್ವಚ್ಛವಾಗಿರುತ್ತೆ ಅಂತ ಜನಗಳಿಗೆ ತಿದ್ದಲಿಕ್ಕಾಗಿಲ್ಲ ಅವ್ರಿಗೆ. ಯಾಕೆ ಜನಗಳಿಗೆ ತಿದ್ದಲಿಕ್ಕೆ ಹೋದ್ರೆ ಓಟ್ ಬರೋಲ್ಲ. ಸೊ ಆ ದೃಷ್ಟಿಯಿಂದ ಹೇಳ್ತಿಲ್ಲ. ನಮ್ಮ ಶಾಸ್ತ್ರ ಯಾವ ಶಾಸ್ತ್ರದಲ್ಲೂ ಇಷ್ಟೊಂದು ಉಪದೇಶ ಆಗಿಲ್ಲ ಶುಚಿತ್ವದ ಬಗ್ಗೆ. ಬಟ್ ಆದರೆ ನಮ್ಮ ದೇಶ ಇದ್ದಷ್ಟು ಯಾವ ದೇಶವೂ ಇಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಆಗಲಿ, ಆಶ್ರಮದಲ್ಲಾಗಲಿ, ದೇವಸ್ಥಾನಕ್ಕೂ ಆಗಲಿ, ಎಲ್ಲೇ ಹೋಗಲಿ ನಿಮ್ಮಿಂದ ಅಪವಿತ್ರ ಆಗಬಾರ್ದು, ಅಶೌಚ ಆಗಬಾರ್ದು, ಅಶುಚಿ ಆಗಬಾರ್ದು, ಶುದ್ಧವಾಗಿ ಇಟ್ಕೊಂಡಿರಬೇಕು. ಆವರಣ ಶುದ್ಧಿ ಮೊಟ್ಟ ಮೊದಲು. ನಂತರ ಶರೀರ ಶುದ್ಧಿ. ಶರೀರ ಶುದ್ಧಿ ಅಂದರೆ 2 ರೀತಿಯಲ್ಲಿ. ಒಂದು, ಶರೀರವನ್ನು ದಿವಸ ಸ್ನಾನ ಮಾಡೋದು, ಒಗದ ಬಟ್ಟೆ ಹಾಕ್ಕೊಳ್ಳೋದು. ಈ ಸಾಮಾನ್ಯ ಮಾಡ್ತಿರ್ತಾರೆ ಅಂದ್ಕೊಳ್ತೀನಿ ನಾನು ಈಗಿನ ಕಾಲಕ್ಕೆ. ಇಲ್ಲ ಈಗಲೂ ಇದ್ದಾರೆ ಏನು ಯುಗಾದಿಗೆ ಸ್ನಾನ ಮಾಡೋರು. ಶಿವರಾತ್ರಿಗೆ ಸ್ನಾನ ಮಾಡೋರು ಇದ್ದಾರೆ ಅನ್ಕೊಳ್ತೀವಿ. ಪ್ರತಿ ದಿವಸ ಶರೀರನ ಶುದ್ಧಿ ಮಾಡಬೇಕು. ಮಾಡಿ ನಂತರ ಶರೀರವನ್ನು ಆರೋಗ್ಯವಾಗಿ ಇಟ್ಕೋಬೇಕು. ನಿಜವಾಗಿ ಭಾಳಷ್ಟು ಅವಶ್ಯಕತೆ ಈಗಿನ ಕಾಲಕ್ಕೆ. ರೋಗಗಳು ಯಾವ ರೀತಿ ಬರುತ್ತೋ ಗೊತ್ತಾಗಲ್ಲ. ಯಾಕೆಂದರೆ ಆಹಾರ, ಗಾಳಿ, ನೀರು ಎಲ್ಲನೂ ಹೊಲಸು. ಶುದ್ಧವಾದಂಥ ನೀರು ಸಿಗೋಲ್ಲ, ಶುದ್ಧವಾದಂಥ ಗಾಳಿ ಸಿಗೋಲ್ಲ, ಶುದ್ಧವಾದಂಥ ಆಹಾರ ಸಿಗೋಲ್ಲ. ಇಂಥ ಆಹಾರ, ಇಂಥ ನೀರು ಎಲ್ಲ ಉಪಯೋಗಿಸ್ಕೊಂಡು ಶರೀರ ಅಂತಕ್ಕಂಥ ಯಾವ ಸ್ಥಿತಿ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಆರೋಗ್ಯ ಮೇಂಟೈನ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅದರಲ್ಲಿ ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಆಹಾರ, ಇನ್ನೊಂದೇನು ಸಮ್ಯಕ್ ಆಹಾರ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ವಿಶ್ರಾಂತಿ. ಸಮ್ಯಕ್ ವ್ಯಾಯಾಮ, ಶರೀರಕ್ಕೆ ಸಾಕಷ್ಟು ಕೆಲಸ ಇರಬೇಕು. ಈಗಿನ ಕಾಲಕ್ಕೆ ಏನಾಗಿದೆ ಅಂದರೆ, ಕೆಲಸ ಮಾಡದಿರ ಇದ್ದರೆ ಅವನು ಭಾಳ ಬುದ್ಧಿವಂತ ಅಂತ. ಕೆಲಸ ಮಾಡದಿರಿದ್ರೆ ಭಾಳ ಬುದ್ಧಿವಂತ. ಏನು ಕೆಲಸಗಳು ಇಲ್ಲ, ಎಲ್ಲದಕ್ಕೇನೋ ಮಿಷಿನ್ ಬಂದ್ಬಿಟ್ಟಿದೆ. ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಶಾರೀರಿಕವಾದಂಥ ಶ್ರಮ ಇಲ್ಲ. ನಾನು ಹೇಳ್ತಿದ್ದೆ, ಪ್ರವಚನ ಹೇಳ್ತಿದ್ದೆ, ಹೆಂಗಸರು ನೀರು ತರಬೇಕಾದ್ರೆ ಒಂದು ತಪ್ಪಲೆ, ಅದೇನು ತಾಮ್ರ ಮತ್ತು ಹಿತ್ತಾಳೆ ಉಪಯೋಗಿಸ್ತಾಯಿದ್ರು. ಶುಭ್ರವಾಗಿ ತೊಳೆದು ತರ್ತಾಯಿದ್ರೆ ಮಿಣ ಮಿಂಚೋದು. ಇವಾಗ ಪ್ಲಾಸ್ಟಿಕ್ಕಿಗೆ ಅಂದ್ಬಿಡ್ತಾರೆ, ಪ್ಲಾಸ್ಟಿಕ್ಕು ಸ್ಟೈನ್ಲೆಸ್ ಸ್ಟೀಲು. ಯಾವ ನಮ್ಮ ತಾತ ತೊಗೊಂಡಿದ್ದದು ಅವತ್ತಿಂದ ತೊಳೆದೇ ಇಲ್ಲ ಸರಿಯಾಗಿ. ಸುಮ್ಮನೆ ಈಗ ಅನ್ನೋದು ಆ ತಪ್ಪಲೆ, ಅದ್ರ ಮೇಲೆ ಬಿಂದಿಗೆ, ಅದ್ರ ಮೇಲೆ ತಮ್ಗೆ, ಮತ್ತು ಕೊಂಕಲ್ಲಿ ಒಂದು ಬಿಂದಿಗೆ, ಮತ್ತು ಈ ಕೈಲಿ ಒಂದು ತಮ್ಗೆ, ಇಷ್ಟೊಂದು ತೊಗೊಂಬರೋರು. ಈಗಿನ ಕಾಲಕ್ಕೆ ಅದನ್ನು ನೋಡಿದ್ರೆ ಹಾರ್ಟ್ ಫೇಲ್ ಆಗಿಬಿಡುತ್ತೆ. ಶಾರೀರಿಕವಂತ ಶ್ರಮ ಇಲ್ಲ. ಆದ ಕಾರಣ ವ್ಯಾಯಾಮ ದಿವಸ ನಿಜವಾಗಿ ಭಾಳಷ್ಟು ಜನಕ್ಕೆ ಹೇಳ್ತಿರ್ತೀನಿ, ನಾವು ಹೋದ ಕಡೆಯಲ್ಲ ಹೇಳ್ತಿರ್ತೀನಿ. ಕೊನೆಗೆ ಕನ್ಕ್ಲೂಷನ್ ಮಾಡಬೇಕಾದ್ರೆ ಒಬ್ಬರು ಫಾಲೋ ಮಾಡೋಲ್ಲ. ಎಷ್ಟು ಕುಟುಂಬಗಳು ಒದ್ದಾಡ್ತಾವೆ, ನಂಗೆ ಚೆನ್ನಾಗಿ ಪರಿಚಯ ಇರತಕ್ಕ ಕುಟುಂಬಗಳೇ ಅನಾರೋಗ್ಯದಿಂದ ಎಷ್ಟು ಒದ್ದಾಡ್ತೀವರು. ದಿವಸ 4 ಕಿಲೋಮೀಟ್ರ್ ವಾಕಿಂಗ್ ಮಾಡಿ, ರಾತ್ರಿ 10 ಗಂಟೆ ಒಳಗಾಗಿ ಮಲಗಬೇಕು. ಏನೋ ಇನ್ನೊಂದು ಸಲ ಹೇಳಿ. ಯಾವ ಕಾಲದಲ್ಲಿ ಇದ್ದೀರಿ ಸ್ವಾಮಿ? 10 ಗಂಟೆ ಒಳಗೆ ಮಲಗಬೇಕಂತ. 10 ಗಂಟೆ ಒಳಗೆ ಮಲಗಬೇಕು. ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು. ಎದ್ದು ಅಥವಾ ಎಲ್ಲನೂ ಅನುಕೂಲ ಆದರೆ ಹೊರಗಡೆ ವಾಕಿಂಗ್ ಮಾಡ್ಬೋದು, ಇಲ್ಲ ಮನೆಯಲ್ಲೇ ಮನೆ ಮುಂದುಗಡೆ ವರಾಂಡದಲ್ಲೇ ವಾಕಿಂಗ್ ಮಾಡ್ಬೋದು, ಇಲ್ಲ ಮಾಡಿ ಮೇಲೆ. ಯಾಕೆ ಹೇಳ್ತೀನಿ ಈ ಥರ ಅಂದರೆ, ಎಲ್ಲೋ ಒಂದು ಕಡೆ ಹೇಳಿದೆ, 85 ವರ್ಷ ಮುದುಕಿ ವಾಕಿಂಗ್ ಮಾಡೋಕ್ಕೆ ಶುರುವಾಯಿತು. ಮಾಡಿದ್ಲಕ್ಕೆ 3 ದಿವಸ ವಾಕಿಂಗ್ ಮಾಡಿದ್ಲು, 4ನೇ ದಿವಸ ನಾಯಿ ಕಡಿತು.
ಸ್ವಾಮೀಜಿ ಹೇಳಿದಾಗ ಮಾಡೋಕ್ಕೆ ಹೋದೆ ಈಗ ಆಯಿತು ಅಂತಾರೆ. ಅಲ್ಲ, ನಮ್ಮಲ್ಲಿ ಭಾಳ ಕಷ್ಟ. ನಾಯಿಗಳ ಕಾಟ ಮತ್ತು 5:30 ನಾವು ವಾಕಿಂಗ್ ಹೋಗಿ ಅಂದರೆ ಕಸ ಗುಡಿಸ್ತಾರೆ, ಆಗಲೇ ನಮ್ಮ ಮುಖಕ್ಕೆ ಹೊಡಿತಾರೆ, ಇನ್ನೂ ಆರೋಗ್ಯ ಕೆಡುತ್ತೆ. ಅದಕ್ಕೋಸ್ಕರ ಮಾಡಿ ಮೇಲಾದರೂ ಮನೆ ಮುಂದೆ ಎಲ್ಲಾದರೂ ಮಾಡಿ 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಬರೋ ಥರ, ಅಥವಾ ಮನೆ ಮುಂದೆ ರೌಂಡ್ ಹಾಕಿದ್ರೆ ನಾರ್ಮಲ್ ಸ್ಪೀಡಲ್ಲಿ 45 ನಿಮಿಷದ ಕಾಲ ಓಡಾಡಿದ್ರೆ 4 ಕಿಲೋಮೀಟ್ರ್ ಆಗುತ್ತೆ. ಹೌದಾ? ಆ ಥರ ದಿವಸ ವಾಕಿಂಗ್ ಮಾಡೋಕ್ಕೂ, ಅದು ಬೆಳಿಗ್ಗೆ ಹೊತ್ತು ಮಾಡೋದೇ ಆರೋಗ್ಯ. ಸಂಜೆಗೆ ಮೊದಲೇ ಶುದ್ಧವಾದಂಥ ಗಾಳಿ ಸಿಗೋಲ್ಲ ನಮಗೆ. ಸಂಜೆ ಹೊತ್ತು ಗಾಳಿ ಇನ್ನೂ ಪಲ್ಯೂಟ್ ಆಗಿಬಿಟ್ಟಿರುತ್ತೆ, ಶುದ್ಧ ಇರಲ್ಲ. ಅದಕ್ಕೆ ಬೆಳಿಗ್ಗೆ ಹೊತ್ತು ನೋಡಿದ್ರೆ ಒಳ್ಳೆಯದು. 4 ಕಿಲೋಮೀಟ್ರ್ ವಾಕ್ ಮಾಡಿ, ಒಂದು 10 ಯೋಗಾಸನ ಕಲೀರಿ. ದಿವಸ ಒಂದು ಅರ್ಧ ಗಂಟೆ ಯೋಗಾಸನ ಮಾಡಿ. ಇಷ್ಟು ಮಾಡಿದ್ರೆ ಶರೀರ ನಿಜವಾಗ್ಲೂ ಆರೋಗ್ಯವಾಗಿರುತ್ತೆ. ಅದರಲ್ಲಿ ಯಾರಿಗೆ ಬಿ ಪಿ ಶುಗರ್ ಇದೆಯೋ ಅವ್ರಿಗೆ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಇದು ಮತ್ತು ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಆಹಾರ ತಗೋಬೇಕಾದ್ರೆ ದಿವಸ 1 ಟೈಮಲ್ಲಿ ತಗೋಬೇಕು. ಯಾವಾಗಲೂ ಒಂದು ದಿವಸ ಬೆಳಿಗ್ಗೆ 9 ಗಂಟೆಗೆ, ಇನ್ನೊಂದು ದಿವಸ 11 ಗಂಟೆಗೆ, ಈ 3 ಗಂಟೆಗೆ ಸಮಯಕ್ಕೆ ಸರಿಯಾಗಿ ತಗೋಬೇಕು. ಹೌದಾ? ಬಟ್ ಆರೋಗ್ಯ ಏನು ಆಹಾರ ಅಂದರೆ ಆದಷ್ಟು ಈ ಅಕ್ಕಿಯಿಂದ ಮಾಡತಕ್ಕಂಥ ಪದಾರ್ಥಗಳು ಬಿಟ್ಟುಬಿಡಬೇಕು. ಯಾಕೆಂದರೆ ಗ್ಲೂಕೋಸ್ ಆಸ್ಪೆಕ್ಟ್ ಜಾಸ್ತಿ ಈಗಿನ ಕಾಲಕ್ಕೆ ಸರಿಯಲ್ಲ. ಅದು ಇಡ್ಲಿ, ದೋಸೆ, ಅನ್ನ, ಇದನ್ನು ದೊಡ್ಡಬಳ್ಳಾಪುರದ ಚಿತ್ರಾನ್ನ ಫೇಮಸ್ ಅಂತೆ. ಬಡ್ಕೊಂಡಾಗೆ ಯಾವ ಕಾಲಕ್ಕೆ ಬಿಟ್ಟುಬಿಡು. ಚಿತ್ರಾನ್ನ ತಿನ್ನಬೇಕು ದೊಡ್ಡಬಳ್ಳಾಪುರ ಆಗುತ್ತೆ. ಅಕ್ಕಿ ಪದಾರ್ಥ ಬಿಟ್ಟು ಡಾಕ್ಟರ್ಸ್ ಹೇಳ್ತಾರೆ ಜೋಳ ಬೆಸ್ಟು ಅಂತ. ಜೋಳ, ಅದಕ್ಕಿಂತ ನೆಕ್ಸ್ಟ್ ರಾಗಿ, ಆಮೇಲೆ ಗೋಧಿ. ಅಕ್ಕಿ ಸ್ವಲ್ಪ ಮೊಸರನ್ನು ತಿನ್ನಬೇಕು, ಯಾಕೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅಂತ. ಕೊನೆಯಲ್ಲಿ ಸ್ವಲ್ಪ ಮೊಸರನ್ನು ತಿನ್ನಬೇಕು. ಸಾಕಷ್ಟು ತರಕಾರಿ, ಹಣ್ಣು, ಈ ಥರ ತೊಗೊಂಡ್ರೆ ಆರೋಗ್ಯವಾಗಿರುತ್ತೆ. ಮತ್ತು ಸಮ್ಯಕ್ ವಿಶ್ರಾಂತಿ, ಸರಿಯಾದಂಥ ವಿಶ್ರಾಂತಿ ಇರಬೇಕು. ಸರಿಯಾದಂಥ ವಿಶ್ರಾಂತಿ ಅಂದರೆ 2 ರೀತಿ. ಒಂದು, ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಏನು ವ್ಯವಹಾರ ಮಾಡ್ತಿರೋ ಅದನ್ನು ಸಮಾಧಾನವಾಗಿ ಶಾಂತವಾಗಿ ಮಾಡಬೇಕು, ಒದ್ದಾಡಬಾರ್ದು. ಯಾವ ರೀತಿ ಅಂತ ಆಮೇಲೆ ನೋಡೋಣ. ಮತ್ತು ರಾತ್ರಿ 10 ಗಂಟೆ ಒಳಗೆ ಮಲಗಿದರೆ ಬೆಳಿಗ್ಗೆ 4 ಗಂಟೆಗೆ ಇದ್ದರೆ ಕಂಟಿನ್ಯೂಸ್ ಆಗಿ 6 ಗಂಟೆಗಳ ಕಾಲ ನಿದ್ದೆ ಆಗುತ್ತೆ. 6 ಗಂಟೆ ಕಾಲ ನಿದ್ದೆ ಮಾಡಿದ್ರೆ ಶರೀರ ಭಾಳಷ್ಟು ಆರೋಗ್ಯವಾಗಿರುತ್ತೆ. ಇವಾಗೇನೋ 10 ಗಂಟೆ ಕಾಲ ಅಂತಾರೆ, ಅವಶ್ಯಕತೆ ಇಲ್ಲ. 6 ಗಂಟೆ ಕಾಲ ನಿದ್ದೆ ಮಾಡಿದರೆ ಸಾಕು. ಇದು. ಮತ್ತು ಪ್ರತಿ ದಿವಸನೂ ನಮ್ಮ ಮನಸ್ಸು ಭಾಳಷ್ಟು ಚಂಚಲ. ಎಷ್ಟು ಚಂಚಲ ಅಂದರೆ ಅದು ಈ ವಿಷಯಕ್ಕೆ ಬಂದರೆ ಯಾವುದು ಅಧ್ಯಾತ್ಮ ಮಾರ್ಗ, ದೇವರು ಅಂದರೆ ನಿಮಗೆ ಗೊತ್ತಿದೆ ಎಷ್ಟು ಮಾತ್ರ ಮನಸ್ಸು ನಿಲ್ಲುತ್ತೆ ಅಂತ. ಹೌದಾ? ಈ ಚಂಚಲವಾಗಿರತಕ್ಕಂಥ ಮನಸ್ಸನ್ನು ಈ ಅಧ್ಯಾತ್ಮ ಜೀವನಕ್ಕೆ ಹೊಂದಿಸ್ಬೇಕಾದ್ರೆ ಪ್ರತಿ ದಿವಸ ಒಂದು ಇಷ್ಟ ಮಂತ್ರವನ್ನು ಜಪ ಮಾಡಬೇಕು. ಕಣ್ಣು ಮುಚ್ಕೊಂಡು ಕೇಳಬೇಡಿ. ಎಲ್ಲ ಮೂಲೆಗೆ ಕೂತ್ಕೊಂಡು ಬರೋದೇ ಅಪರೂಪ. ಹೇಗೆ ನಿದ್ದು ಬರುತ್ತಾ? ಆ ದಾಹ ಇಲ್ಲ ಒಳಗಡೆ. ಯಾವ ರೀತಿ ಇರುತ್ತೆ ಜೀವನದಲ್ಲಿ, ಅದರಲ್ಲಿ ಈ ವಿಚಾರದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದೀನಿ. ನಮಗೆ ಭಾಳಷ್ಟು ಪ್ರಿಯವಾದವರನ್ನು ಆಸ್ಪತ್ರೆಗೆ ಸೇರಿಸಿದ್ದೀನಿ. ಹೌದಾ? ಆಪ್ರೇಷನ್ ನಡೀತಾ ಇದೆ. ಆಪ್ರೇಷನ್ ನಡಿಬೇಕಾದ್ರೆ ನಿಮಗೆ ಈ ಬಂಧುಗಳಿಗೆ ಏನು ಕೆಲಸ ಇರುತ್ತೆ? ಸುಮ್ಮನೆ ಕೂತಿರುತ್ತಾನೆ. ಅವಾಗ ನಿದ್ದು ಮಾಡ್ತಾರೋ? ಮಲಿಕೊಳ್ರಿ, ನೀನು ಇದು ಮಾಡಿ ನಾವು ಆಪ್ರೇಷನ್ ಮಾಡ್ತೀವಿ ಅಂತ ಮಾಡ್ತಾರೋ? ಇಲ್ಲ, ಏನಾಗ್ಬಿಡುತ್ತೋ ಏನೋ. ಅವರು ಈಚೆ ಬಂದಿದ್ದು ನೋಡೋ ತನಕ ನೋಡಿದ್ಮೇಲೆ ನಿದ್ದು. ಆ ರೀತಿ ಇರಬೇಕಿಲ್ಲನು. ಗಮನ ಇಟ್ಕೊಳ್ಳಿ. ಪ್ರತಿ ದಿವಸ ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ, ಮನಸ್ಸನ್ನು ಚಂಚಲತ್ವವನ್ನು ಕಳ್ಕೊಳ್ಳಿಕ್ಕೆ, ಚಂಚಲತ್ವವನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಮಂತ್ರವನ್ನು ಜಪ ಮಾಡಬೇಕು. ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಏನೇನು ಉನ್ನತವಾದಂಥ ಕಾರ್ಯ ಮಾಡ್ತೀಯೋ ಅದರಲ್ಲೆಲ್ಲ ಜಪ ಯಜ್ಞವೇ ಶ್ರೇಷ್ಠ. ನಿಜವಾಗ್ಲೂ ಇವನ್ನೆಲ್ಲ ಕಲೀರಿ. ಯಾವುದೋ ಹಳೆ ಕಾಲದ ಹೇಳ್ತೀರಿ ಇವರು. ಅದನ್ನು ಬಿಟ್ಟಿದ್ದೀವಿ, ಅದ ಕಾರಣ ಒದ್ದಾಡ್ತಾ ಇದ್ದೀವಿ. ಈಗ ಬ್ರಾಹ್ಮಣರು 1000 ಗಾಯತ್ರಿ ಅನುಷ್ಠಾನ ಮಾಡೋರು. ಇವಾಗ ಇವ್ರು ಹೇಳ್ತಿದ್ದಲ್ಲ
ಬ್ರಾಹ್ಮಣರ ಹತ್ರನೇ ನಾವು ತೊಗೊಳ್ತೀವಿ, ಯಾಕೆಂದರೆ ಬ್ರಾಹ್ಮಣರು ಕೊಡೋಲ್ಲ ಅಂತ. ಬ್ರಾಹ್ಮಣರ ಹತ್ರ ಏನು ಇರ್ತಿರ್ಲಿಲ್ಲ, ಕೊಡಲಿಕ್ಕೆ ಏನಿಲ್ಲ, ಶಾಸ್ತ್ರ ಮಾತ್ರ ಇರೋದು. ಆ ಶಾಸ್ತ್ರ ಸಹಾಯದಿಂದ ಬೇರೆ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಸಲಹೆ ಕೊಡೋರು. ಮತ್ತು ಅವ್ರ ಊಟ ಯಜ್ಞ ಆಗೋದು ಕರ್ಮಗಳು ನಡೆದ್ರೆ ಅಲ್ಲಿ ಪ್ರಸಾದ ತೊಗೊಳೋರು, ನಡೀದಿರ ಇದ್ದರೆ ಅವರಾಗ ಅವ್ರು ಯಾರನ್ನ ತಂದು ಕೊಟ್ಟರೆ ತೊಗೊಳ್ಳೋರು. ಯಾರು ತಂದು ಕೊಡಲಿಲ್ಲ, ಯಜ್ಞ ಪ್ರಸಾದ ಸಿಗಲಿಲ್ಲ ಅಂದರೆ ಆವತ್ತಿನ ದಿವಸ ಎಲ್ಲನ ಹೊಲದಲ್ಲೋ ಕಣದಲ್ಲೋ ಹೋಗಿ ಆ ಜೋಳ ನವಣೆ ಬಿದ್ದಿದ್ರೆ ಆರಿಸ್ಕೊಂಬಂದು ತಿನ್ನೋರು. ಈ ರೀತಿ ಜೀವನ ಮಾಡೋರು. ಇನ್ನು ಅವ್ರ ಹತ್ರ ಕೊಡೋಕ್ಕೇನಿದೆ, ವೇದಗಳು ಹೇಳ್ಕೊಡೋರು ಅಷ್ಟೇ ಬೇಕಾದರೆ. ಇರಲಿ, 1000 ಗಾಯತ್ರಿ ಅನುಷ್ಠಾನ ಮಾಡೋರು. ಯಾವ ಮಹಾರಾಜನ ಹತ್ರ ಹೋಗಿ ಕೈ ಎಡ್ತಿರ್ಲಿಲ್ಲ. ರಾಜ ಮಹಾರಾಜರು ತಮ್ಮ ಸಮಸ್ಯೆಗೋಸ್ಕರ ಬ್ರಾಹ್ಮಣರ ಹತ್ರ ಬರೋರು ಹೊರತು ಇವ್ರು ಯಾರ ಹತ್ರ ಸಮಸ್ಯೆ ಅಂತ ಹೋಗ್ತಿಲ್ಲ. ಸಮಸ್ಯೆ ಇರ್ತಿರ್ಲಿಲ್ಲ ಅವ್ರಿಗೆ. ಅದು ಇವತ್ತಿನ ದಿವಸ ಏನಾಗಿದೆ, ಚಂದ್ರಬಾಬು ನಾಯ್ಡು ಕಾಲಿಟ್ಕೊಂಡಿದ್ದಾರೆ ಆಂಧ್ರದಲ್ಲಿ. ಬ್ರಾಹ್ಮಣರೆಲ್ಲ ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ 3 ಲಕ್ಷ ರೂಪಾಯಿ ಲಂಚ ಕೊಡ್ತಾರಂತೆ. ಒಬ್ಬ ಪುರೋಹಿತನ ಮದುವೆ ಆದರೆ ಗೌರ್ಮೆಂಟು 3 ಲಕ್ಷ ಲಂಚ ಕೊಡುತ್ತೆ ಮದುವೆ ಆಗಿದ್ದಕ್ಕೆ. ಈ ಸ್ಥಿತಿ ಯಾಕಾಯಿತು ಅಂದರೆ ಗಾಯತ್ರಿ ಅನುಷ್ಠಾನ ಬಿಟ್ಟರು. ಮನನಾತ್ರಾಯಿತಿ ಮಂತ್ರ. ಮಂತ್ರ ಅಂದರೆ ಯಾವುದೋ ಕೆಲಸಕ್ಕೆ ಬಾರದೆ ಅಂತಕ್ಕಂಥ ಶಬ್ದಗಳಲ್ಲ. ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ದಿವಸ ಜಪ ಮಾಡ್ತಾ ಇದ್ದರೆ ನಮ್ಮ ಜೀವನ ನೋಡಿಕೊಳ್ಳುತ್ತೆ. ನಿಜವಾಗಿ ಯಾವುದಕ್ಕೂ ಒದ್ದಾಡತಕ್ಕಂಥ ಅವಶ್ಯಕತೆ ಇರಲ್ಲ. ಯಾವ ಸಮಯಕ್ಕೆ ಏನು ಮಾಡಿಸ್ಬೇಕು, ಯಾವ ಸಮಯಕ್ಕೆ ಏನಾಗಬೇಕು ಎಲ್ಲ ನೋಡಿಕೊಳ್ಳುತ್ತೆ. ಆದ ಕಾರಣ ಪ್ರತಿ ದಿವಸ ನಿಮ್ಗೆ ಇಷ್ಟವಾದಂಥ ಮಂತ್ರ ತೊಗೊಂಡು ಜಪ ಮಾಡಿ. ಅದರಲ್ಲಿ ಇಷ್ಟವಾದಂಥ ಮಂತ್ರ ಯಾವುದಲ್ಲಿ ನಿಮಗೆ ಭಕ್ತಿ ಭಾವ ಅನ್ನತಕ್ಕ ಬರುತ್ತೋ ಅದನ್ನು ತಗೋಬೋದು. ಅದರಲ್ಲಿ ಓಂಕಾರ ಅನ್ನತಕ್ಕ ಮಾಡಬಾರ್ದು, ಸನ್ಯಾಸಿಗಳು ಮಾತ್ರ ಅದು. ಮತ್ತು ಕೆಲವು ಇದು ಬೀಜಾಕ್ಷರ ಕೊಡ್ತಾರೆ, ಹರೀಂ ಕ್ಲೀಂ ಹೈಂ ಅಂತ. ಅದನ್ನು ಕೂಡ ಆ ಶಾಸ್ತ್ರೀಯ ಮಂತ್ರಗಳು ಭಾಳ ನಿಯಮ ಇರಬೇಕು ಗೃಹ ಜೀವನದಲ್ಲಿ. ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ, ಮಂಗಳವಾರ ಗಂಡ ಹೆಂಡತಿ ಒಟ್ಟಿಗೆ ಸೇರಬಾರ್ದು. ಇದೆಲ್ಲ ಭಾಳಷ್ಟು ನಿಯಮಗಳಿರುತ್ತೆ. ಆ ನಿಯಮ ಪ್ರಕಾರ ಹೋದ ಕುಟುಂಬದಲ್ಲಿ ಕುರುಕ್ಷೇತ್ರ ಜಾಸ್ತಿ ಆಗುತ್ತೆ. ಆದ ಕಾರಣ ಆ ಮಂತ್ರಗಳನ್ನು ಬಿಟ್ಟು ಮತ್ತು ಓಂಕಾರನ್ನು ಬಿಟ್ಟು ಪೌರಾಣಿಕ ಮಂತ್ರಗಳು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀ ಗಂ ಗಣಪತಿಯೇ ನಮಃ, ಓಂ ನಮೋ ನಾರಾಯಣ, ಓಂ ನಮಃ ಶಿವಾಯ, ಈ ರೀತಿ ಮಂತ್ರಗಳನ್ನು ಅದು ಯಾವುದನ್ನು ತಗೊಂಡು ಉಪಾಸನೆ ಮಾಡಬೇಕು, ದಿವಸ ಜಪ ಮಾಡಬೇಕು. ಒಂದು ವೇಳೆ ಯಾರನ್ನ ಮಂತ್ರ ಕೊಡೋರು ಸಿಕ್ಕಿದ್ರೆ, ಎಂಥವ್ರು ಮಂತ್ರ ಕೊಡಬೇಕು, ಅವ್ರು ನಿಮ್ಗೆ ಯಾವುದು ಇಷ್ಟವೋ ಆ ಮಂತ್ರವನ್ನು ಅವ್ರು ಅನುಷ್ಠಾನ ಮಾಡಿ ಇಟ್ಕೊಂಡಿರಬೇಕು. ಮತ್ತೆ ಕೊಡಬೇಕಾದ್ರೆ 1 ವಾರ ಅನುಷ್ಠಾನ ಮಾಡಿ ಕೊಡಬೇಕು. ಆ ರೀತಿ ಯಾರನ್ನು ಸಿಕ್ಕಿದ್ರೆ ತೊಗೊಳ್ಳಿ. ಇಲ್ಲ ಅಂದರೆ ನೀವೇ ಪ್ರಾರಂಭ ಮಾಡಿದರೆ 41 ದಿವಸ ನಿಷ್ಠೆಯಿಂದ ಮಾಡಿದರೆ ನಿಮ್ಮಲ್ಲಿ ಅದೇ ಜಾಗೃತಿ ಆಗುತ್ತೆ, ಸ್ಥಿರವಾಗುತ್ತೆ. ಆಮೇಲೆ ನೀವೇ ಬೇರೆಯವ್ರಿಗೆ ಕೊಡ್ಬೋದು ನಂತರ. ಸೊ ಆ ರೀತಿ ಪ್ರತಿ ದಿವಸ ಮಾಡಬೇಕು. ಇದು ಒಂದು. ಮತ್ತು ಮಾಡಿ ಸರಿ, ಈ ಕೆಲಸಗಳಿದೆಯಲ್ಲ, ಅಡುಗೆ ಮಾಡೋದು, ಆಫೀಸ್ಗೆ ಹೋಗೋದು, ಅದು ಇದು, ಈ ಕೆಲಸ ಮಾಡತಕ್ಕಂಥದ್ರಲ್ಲಿ ಪೂರ್ಣ ಮನಸ್ಸಿಂದ ಮಾಡಿ. ಪೂರ್ಣ ಮನಸ್ಸಿಂದ ಸಾಮಾನ್ಯವಾಗಿ ಯಾವ ರೀತಿ ಮಾಡ್ತೀವಪ್ಪ ಅಂದರೆ, ಯಾವ ರೀತಿ ಮಾಡ್ತೀವಿ, ಅಡುಗೆ ಮಾಡಬೇಕಾದ್ರೆ ಅಯ್ಯೋ ನನ್ನ ಪ್ರಾಣಕ್ಕೆ ಬಿದ್ದಿದೆ, ದಿವಸ ಯಾವ ದೇವರು ಮಾಡೋದು ದಿವಸ ಬೇಯಿಸಬೇಕು. ಸ್ವಾಮೀಜಿ, ದೇವರು ಸರ್ವಶಕ್ತ, ಯಾವ ಸಮಸ್ಯೆ ಇದೆ ಏನು ಕೇಳಿಯಮ್ಮ, ಏನು ಸಮಸ್ಯೆ ಅಂದರೆ ದೇವರು ಸರ್ವಶಕ್ತ ಅಂತಿರಲ್ಲ. ಈ ಭತ್ತ ನಕ್ಕಿ ಮಾಡೋದು, ತೌಡು ಮಾಡೋದು, ಇದೆಲ್ಲ ಯಾಕೆ? ಅನ್ನನೇ ಬೆಳೆದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಚೆನ್ನಾಗಿರೋದು ಇಲ್ಲ. ಅದು ನಮಗೇನಾಗುತ್ತೆ, ಕೆಲಸ ಮಾಡಬೇಕಂದ್ರೆ ಬೇಸರ ಪಡ್ತೀವಿ. ಕೆಲಸ ಮಾಡಿದಷ್ಟು ಶರೀರ ಆರೋಗ್ಯವಾಗಿರುತ್ತೆ, ಮನಸ್ಸು ಆರೋಗ್ಯವಾಗಿರುತ್ತೆ. ಆದ ಕಾರಣ ಪೂರ್ಣ ಮನಸ್ಸಿಂದ ಮಾಡಬೇಕು. ಹೌದಾ? ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನು ಕೆಲಸ ಇದೆ, ಯಾವ ಕೆಲಸ ಯಾವಾಗ ಮಾಡಬೇಕು, ಮೊದಲು ಯಾವುದು ಆಮೇಲೆ ಯಾವುದು ಎಲ್ಲ ಪ್ಲ್ಯಾನ್ ಮಾಡಬೇಕು. ಮಾಡ್ತಾ ಹೋಗಬೇಕು. ಆ ಮಾಡೋದ್ರಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಬರಬಾರ್ದು. ಸಾಮಾನ್ಯವಾಗಿ ಎಲ್ರಿಗೂ ಮನೆಗಿರೋರಿಗೆಲ್ಲ ಅನಿಸುತ್ತೆ ಏನಂತ, ನನ್ನಿಂದ ಇಷ್ಟು ಮಾತ್ರ ಇದೆ ಕುಟುಂಬ, ಇಲ್ಲ ಅಂದರೆ ಗೊತ್ತಾಗಿತ್ತು ಇವ್ರಿಗೆ ಅಂತ ಎಲ್ಲರೂ ಅಂತಾರೆ. ಹೌದಲ್ಲ? ಹುಟ್ಟು ಅನ್ನೋದು ನಿಮ್ಮ ಇಷ್ಟ ಪ್ರಕಾರ ಆಯಿತು,
ಏನು ಹೇಳಿ, ನನ್ನ ಪ್ರಶ್ನೆ ಆಗಿದೆ, ಸಮಾಧಾನ ಕೊಡಿ. ಹುಟ್ಟು ನಿಮ್ಮ ಇಷ್ಟ ಪ್ರಕಾರ ಆಯಿತು? ನಿಮ್ಮ ಇಷ್ಟ ಪ್ರಕಾರ ಆಗೋದಾಗಿದ್ದರೆ ಈ ಕರೆನಳ್ಳಿಲಿ ದೊಡ್ಡಬಳ್ಳಾಪುರದಲ್ಲಿ ಯಾರು ಹುಡ್ತಿರ್ಲಿಲ್ಲ. ಎಲ್ಲೋ ಡೆಲ್ಲಿನಲ್ಲಿ ನೆಹರು ಫ್ಯಾಮಿಲಿಯಲ್ಲಿ ಕೇಳ್ತಿದ್ವಿ, ಹೌದಲ್ಲ? ಹುಟ್ಟು ನಮ್ಮ ಇಷ್ಟ ಪ್ರಕಾರ ಅಲ್ಲ. ಇಲ್ಲಿಂದ ಹೋಗೋದು, ಉಸಿರಾಡೋದು, ಉಸಿರಾಡ್ತಿದೆಯೋ ಇಲ್ಲ? ಯಾರ ಇಷ್ಟ ಪ್ರಕಾರ ಆಡ್ತಿದೆ? ದಿವಸ ಬೆಳಗ್ಗೆ ಎದ್ದು ಮರಿದ್ರೆ ಉಸಿರಾಡಬೇಕು ಅಂತ ಅಂದ್ಕೊಂಡು ನೀವು ಉಸಿರಾಡ್ತಿದ್ದೀರೋ ಅಥವಾ ಉಸಿರಾಟ ನಡೀತಿದೆಯೋ? ಅಂದರೆ ನಮ್ಮ ಜೀವನ ಅನ್ನತಕ್ಕಂಥ ಯಾವುದೋ ಶಕ್ತಿ ನಡೆಸ್ತಾ ಇದೆ. ರಾತ್ರಿ ತಿಂದು ಮಲಗ್ತೀರ, ಚೆನ್ನಾಗಿ ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ಆಹಾರ ಜೀರ್ಣ ಆಗಿ ಅದರಲ್ಲಿ ಸಾರವಾಗಿರ್ತಕ್ಕಂಥದ್ದನ್ನು ತಗೊಂಡು ರಕ್ತ ಮಾಂಸಗಳ ಪರಿವರ್ತನೆ ಮಾಡಿ ಯಾವ್ಯಾವ ಶರೀರಕ್ಕೆ ಯಾವ್ಯಾವ ರೀತಿ ಹಂಚಬೇಕು ಎಲ್ಲ ಕೆಲಸನೂ ಮಾಡಿದೆ, ಹೌದಾ? ಯಾರು ಮಾಡಿದ್ವಿ ಎಲ್ಲ? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಯಾವ ರೀತಿ ಹುಟ್ಟು, ಸಾವು, ಉಸಿರಾಟ, ಆಹಾರ ಜೀರ್ಣ ಇಂಥದ್ದು ಯಾವುದು ನಮ್ಮ ಕೈನಲ್ಲಿ ಇಲ್ವೋ ಅಂದಮೇಲೆ ನನ್ನ ಜೀವನ ಅನ್ನತಕ್ಕಂಥದ್ದು ನನ್ನ ಕೈನಲ್ಲಿಲ್ಲ, ಯಾರು ಪರಮಾತ್ಮನ ಕೈನಲ್ಲಿದೆ. ಯಾರ ಜೀವನ ನಮ್ಮ ಕೈಯಲ್ಲಿಲ್ಲ. ಹೆಂಡತಿ ಜೀವನ ನಮ್ಮ ಕೈಲಿಲ್ಲ, ಗಂಡನ ಜೀವನ ಇಲ್ಲ, ಮಕ್ಕಳ ಜೀವನವೂ ಇಲ್ಲ. ಎಲ್ಲ ಅವರವ್ರ ಪ್ರಾರಂಭ ಪ್ರಕಾರ ಹೋಗ್ತಾ ಇದೆ, ಪರಮಾತ್ಮ ನಡೆಸ್ಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತಕ್ಕ ಅಹಂಕಾರ ಇದನ್ನು ಮಾಡಬೇಕು. ಆಂಜನೇಯ ಅಲ್ಲಿ ಲಂಕೆಯಲ್ಲಿ ಯುದ್ಧ ಆದಮೇಲೆ ಶ್ರೀರಾಮಚಂದ್ರ, ಸೀತಮ್ಮನವರು, ಲಕ್ಷ್ಮಣಮೂರ್ತಿ, ಆಂಜನೇಯ 4 ಜನ ಪುಷ್ಪಕ ವಿಮಾನದಲ್ಲಿ ಬರ್ತಿರ್ತಾರಂತೆ. ಆಂಜನೇಯ ಹಿಂಗೆ ಒಂದು ಅಭಿಮಾನ ಬರುತ್ತಂತೆ, ಒಳಗಡೆ ಯೋಚನೆ ಮಾಡ್ತಾನೆ, ಓಹೋ ನನಗಿನ್ನ ರಾಮ ಭಕ್ತರಿಲ್ಲ, ಇಷ್ಟು ತನಕ ಶ್ರೀರಾಮಚಂದ್ರ ಏನು ಹೇಳಿದನೋ ಎಲ್ಲ ಸೇವನೆ ಮಾಡಿದ್ದೀನಿ. ಲಕ್ಷ್ಮಣಮೂರ್ತಿ ಹೋದಾಗ ಸಂಜೀವಿನಿ ಪರ್ವತಾನೆ ತೊಗೊಂಡು ಕೊಟ್ಟೆ. ಮತ್ತು ಸೀತಮ್ಮನವರೆಲ್ಲ ಕಾಣಲಿಲ್ಲ ಅಂದಾಗ ಸಮುದ್ರವನ್ನು ದಾಟಿ ಲಂಕೆಯಲ್ಲಿದ್ದಾರೆ ಅಂತ ನೋಡ್ಕೊಂಬಂದು ಹೇಳಿದೆ. ಮತ್ತು ಸೀತಮ್ಮನವ್ರನ್ನ ವಾಪಸ್ ತರಬೇಕು, ರಾವಣನ ಸಂಹಾರ ಮಾಡಿ ಅಂದಾಗ ನಾನೇ ಸೇತುವೆ ಹಾಕಿ ಅಲ್ಲಿ ಹೋಗಿ ಯುದ್ಧ ಮಾಡಿ ರಾವಣನ ಸಂಹಾರ ಮಾಡಿ ಮತ್ತು ಸೀತಮ್ಮನವ್ರನ್ನ ಶ್ರೀರಾಮಚಂದ್ರ ಸಮರ್ಪಣೆ ಮಾಡಿದ್ದೀನಿ. ಇನ್ನು ಏನು ಸೇವೆ ಆದರೂ ಮಾಡ್ತೀನಿ, ನನಗಿನ ರಾಮ ಭಕ್ತರಿಲ್ಲ ಅಂತ ಯೋಚನೆ ಮಾಡ್ತಾನಂತೆ. ಅಷ್ಟಮಣಿಮಾದ ಸಿದ್ಧಿಗಳಿತ್ತು, ಸಮುದ್ರ ದಾಟತಕ್ಕಂಥ ಶಕ್ತಿ ಇತ್ತು, ಹೌದಾ? ಇಷ್ಟೆಲ್ಲ ಇದ್ದಾಗ ಅಹಂಕಾರದಲ್ಲಿ ನನ್ನ ಸಮಾನ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಶ್ರೀರಾಮಚಂದ್ರ ಒಂದು ಲೋಟ ನೀರು ತೊಗೊಂಬ, ಆಂಜನೇಯ ಒಂದು ಲೋಟ ನೀರು ತೊಗೊಂಬ ಅಂತಂತ. ಇಷ್ಟೆಲ್ಲ ಸೇವೆ ಮಾಡಿದ್ರು ನನಗೆ ಒಂದು ಲೋಟ ನೀರು ತರೋದು ಕಷ್ಟನೇ, ತರ್ತೀನಿ ಅಂತ ಹೋದ. ಎಷ್ಟು ದೂರ ಹೋದ್ರೆ ನೀರು ಸಿಗಲಿಲ್ಲ. ನೀರಿದ್ದರೆ ತರ್ಬೋದು, ನೀರು ಇಲ್ಲದೇ ಇದ್ದರೆ ನಾವು ಆ ನೀರು ಸೃಷ್ಟಿ ಮಾಡಿರೋನ್ನು ಮರೆತುಬಿಟ್ಟು ನಾನು ನೀರು ತರ್ತೀನಿ ಅಂದರೆ ಎಲ್ಲಿಂದ ತರ್ತೀನಿ? ನೀನು ಇದ್ದರೆ ತರ್ಬೋದು, ಇಲ್ಲಿದ್ದರೆ ಎಷ್ಟು ದೂರ ಹೋದ್ರೆ ನೀರು ಕಾಣಲಿಲ್ಲ, ಸುಸ್ತಾಗೋ ಸ್ಥಿತಿ ಬಂದ್ಬಿಡ್ತು. ಅಯ್ಯಯ್ಯೋ ಏನೇನೋ ಮಾಡಿದ್ದೀನಿ ಅಂದ್ಕೊಂಡೆ, ಒಂದು ಲೋಟ ನೀರು ತರೋಕ್ಕೂ ಆಗ್ತಿಲ್ಲಲ್ಲಪ್ಪ, ನೀರೇ ಕಾಣ್ತಿಲ್ಲ, ಏನು ಮಾಡಲಿ ಇವಾಗ ಅನ್ನೋ ಅಷ್ಟೊತ್ತಿಗೆ ಅದು ಯಾವುದೋ ಅಡವಿನಲ್ಲಿ ನೀರು ಕಾಣ್ತು. ಒಂದು ಅಲ್ಲಿದ್ದಂಥ ಎಲೆಗಳನ್ನೆಲ್ಲ ತೊಗೊಂಡು ದೊನ್ನೆ ಥರ ಮಾಡಿಕೊಂಡು ಆ ದೊನ್ನೆ ನೀರು ತೊಗೊಳ್ತಾನೆ. ನೀರು ತೊಗೊಂಡ್ರೆ 4 ಜನ ಬಂದು ಹಿಡಿತಾರೆ. ಏಯ್ ಯಾರಿಗೆ ಕೇಳಿ ನೀನು ಮುಟ್ಟಿದೆ? ನೀನು ನಮ್ಮ ಮಾತಾಜಿ ಅನುಮತಿ ಇಲ್ಲ, ನೀನು ಮುಟ್ಟಿದ್ಯಾ, ಆದ ಕಾರಣ ಇವಾಗ ಎಳ್ಕೊಂಡು ಹೋಗ್ತೀವಿ ಮಾತಾಜಿ ಹತ್ರ. ಆಕೆ ಏನು ಶಿಕ್ಷೆ ಕೊಟ್ಟರೆ ಅದು ಅನುಭವಿಸ್ಬೇಕು ಅಂತಾರೆ. ಆಂಜನೇಯನಿಗೆ ಏನು ಶಕ್ತಿನೇ ಇಲ್ಲ. 4 ಜನ ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಇಂಥ ಒಂದು ಮಂದಿರದಲ್ಲಿ ಒಂದು ಕಂಬಕ್ಕೆ ಕಟ್ಟಾಕ್ತಾರೆ. ಕಂಬಕ್ಕೆ ಕಟ್ಟಾಕ್ತಾರೆ, ನೋಡಿದ್ರೆ ಆಂಜನೇಯ ಇಂಥ ಇನ್ನೂ 99 ಜನ ಇದ್ದಾರೆ. ಪಕ್ಕದಲ್ಲಿ ಇರೋನು ಕೇಳಿ ನೀನು ಯಾರು ಅಂತ. ನಾನು ರಾಮ ಭಕ್ತ ಅಂತ ಬಂದೆ, ನಾನು ಬರೋಕ್ಕೆ ಮುಂಚೆ 98 ಜನ ಇದ್ದರು, ಅವರು ಎಲ್ಲ ನಾನೇ ರಾಮ ಭಕ್ತ ಅಂತಾರೆ. ಇವಾಗ ನೀನು ಯಾರು? ನಾನು ಹಾಗೆ ಅಂದ್ಕೊಂಡು ಬಂದಿದ್ದೀನಿ, ನೀನು 100ನೇನು. ಮತ್ತು ಈಗ ಇಲ್ಲೇನು ನಡೆಯುತ್ತೆ? ಆ ಮಾತಾಜಿ ಬರ್ತಾರೆ, ಯಾರ ಕಡೆ ಕೈ ತೋರಿಸಿದ್ರೆ ಅವನು ಇವತ್ತು ಪ್ರಾಣ ತೆಗೆದು ಚಟ್ನಿನೋ ಪಲ್ಯನೋ ಸಾಂಬಾರು ಮಾಡಿ ಆಕೆಗೆ ಹಾಕ್ಬಿಡ್ತಾರೆ. ದಿವಸ ಈ ಥರ ನಡೀತಾ ಇದೆ. ಅಯ್ಯಯ್ಯೋ, ಒಂದು ಲೋಟ ನೀರು ತರಕ್ಕೆ ಹೋಗಿ ಸಾಂಬಾರು ಆಗೋಗ್ತೀನೋ, ಪಲ್ಯ ಆಗೋಗ್ತೀನೋ,
ಏನಪ್ಪ ಗತಿ, ನನಗೇನು ಶಕ್ತಿನೇ ಕಾಣ್ತಿಲ್ಲ, ಬಿಡಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ, ಆಗಲಿ ನಾನು ಹೊಸ್ದಾಗಿ ಬಂದಿದ್ದೀನಿ, ನಾನು ಬಿಟ್ಬಿಟ್ರು ಹಿಂಗೆ ನನ್ನ ಸೆಲೆಕ್ಟ್ ಮಾಡ್ತಾಳೆ ನಾವು ಮಾತಾಜಿ, ನೋಡೋಣ ಅಂದ್ಬಿಟ್ಟು ಕಾಯ್ತಿರ್ತಾಳೆ. ಆಕೆ ಬರ್ತಾಳೆ, ಎಲ್ಲ ನೋಡ್ತಾಳೆ, ಯಾವುದು ಚೆನ್ನಾಗಿಲ್ಲ, ಸರಿ ಹೋಗ್ತಾಳೆ, ನನಗೆ ಲೇಟೆಸ್ಟ್ ಯಾವುದು ಅಂತಾಳೆ, ಇದೇ ಫ್ರೆಶ್ ಸರಿ, ಇದನ್ನೇ ತೊಗೊಂಡು ಇವತ್ತಿನ ಸಾಂಬಾರು ಮಾಡಿ ಅಂತಾರೆ. ಎಳ್ಕೊಂಡು ಹೋಗ್ತಾರೆ, ತಪ್ಪಿಸ್ಕೊಂಡು ಆಗ್ತಾಯಿಲ್ಲ ಆಂಜನೇಯಂಗೆ. ಇಂಥ ಎತ್ತಾದಂಥ ಒಂದು ಪ್ರದೇಶದಲ್ಲಿ ತಲೆ ಇಡ್ತಾರೆ, ಆಯುಧ ಮೇಲೆ ಕೆತ್ತಾರೆ, ಇನ್ನೇನು ಕೆಳಗೆ ಬೀಳಬೇಕು, ರಾಮ ಅಂತಾನೆ. ರಾಮ ಅಂದಾಗ ಎಚ್ಚರ ಆಗುತ್ತೆ. ಕನಸಿನಲ್ಲಿ ಅದು ಒಳ್ಳೆ ಉಪದೇಶ ಮಾಡೋದಪ್ಪ, ನನ್ನಿಂದಲೇ ಎಲ್ಲೂ ನಡೆಯುತ್ತೆ ಅಂದ್ಕೊಂಡೆ, ನೀನು ಇದ್ದೀಯ ಅಂತ ನಡೀತೆ ಹೊರತು ಇಲ್ಲಿದ್ದರೆ ಯಾವುದೂ ನಡೆಯಲ್ಲ. ಅದೇ ರೀತಿ ಪರಮಾತ್ಮ ನಮ್ಮನ್ನು ಆಡಿಸ್ತಾ ಇದ್ದಾನೆ, ನಾವು ಆಡ್ತಾ ಇದ್ದೀವಿ. ನಾನೇ ಮಾಡ್ತೀನಿ ಅಂದರೆ ನಾನು ಹೇಳ್ತಿದ್ದೀನಿ, ನಿಮ್ಮ ಅನುಭವ ನೋಡ್ಕೊಳ್ಳಿ ಅಂತ. ಅಸಖ್ಯ ಅನಿಸುತ್ತೆ, ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಲೆಟ್ಟಿನ್ಗೆ ಹೋಗ್ತೀರ, ಗೊತ್ತಾಗ್ತದೆ ಲೆಟ್ಟಿನ್ ಅಂದ್ರೆ ಈಗಿನ ಕಾಲಕ್ಕೆ. ಅದೇ ಬಹಿರ್ದೇಶ ಅನ್ನೋರು ಬಹಿರ್ದೇಶಕ್ಕೆ ಹೋಗ್ತಾರೆ, ಬಹಿರ್ದೇಶಕ್ಕೆ ಹೋಗಬೇಕು ಅಂದರು. ಇವಾಗ ಬಹಿರ್ದೇಶ ಅಲ್ಲ, ಎಲ್ಲ ಅಂತರ್ದೇಶನೇ. ಇಲ್ಲಿ ಹೋಗ್ತೀರ, ಆ ಮಲ ಹೊರಗಡೆಗೆ ಬರಲಿಲ್ಲ, ಎಷ್ಟು ಪ್ರಯತ್ನ ಮಾಡೋದು ಹೊರಗಡೆಗೆ ಬರಲಿಲ್ಲ. ಇವಾಗ ಏನು ಮಾಡ್ತೀರಿ ಹೇಳಿ? ನಾನು ಏನು ಅಂದ್ಕೊಂಡಿದ್ದೀವೋ, ಇವಾಗ ಏನು ಮಾಡ್ತೀವಿ ಮಾಡು, ಏನಾಗಲ್ಲ. ಪರಮಾತ್ಮ ಆಡಿಸ್ತಾ ಇದ್ದಾನೆ, ನಾವು ಆಡ್ತಾ ಇದ್ದೀವಿ. ಅದು ಕಾರಣ ಕರ್ತೃತ್ವವನ್ನು ಬಿಟ್ಟು ಪರಮಾತ್ಮನಲ್ಲಿ ಆರೋಪಣೆ ಮಾಡಿ, ಪರಮಾತ್ಮ ನೀನು ಆಡಿಸ್ತಾ ಇದೆಯಾ, ನಾನು ಆಡ್ತಾ ಇದ್ದೀನಿ. ಬೊಮ್ಮಲಾಟ ఇది బొమ్మలాటర నమ్మరన మాట, ఓ బాబు నమ్మరన మాట. బొమ్మలలో ఒక బొమ్మవిరా, నీ ఇష్టము సాగదురా, ఓ బాబు నీ ఇష్టము సాగదురా. బొమ్మలాట ఇది బొమ్మలాటర నమ్మరన మాట. ಬೊಂಬೆ ಆಟ ಪರಮಾತ್ಮ ಆಡಿಸ್ತಾನೆ, ನಾವು ಆಡ್ತಾ ಇದ್ವಿ. తెర వెనుకన ఆడించే వాడికి తెలుసునరా మా ఆట, మరు నిమిషములో ఏమవుతుందో ఎవరికెరుకురా బాబు, ఎవరికెరుకురా. ತೆರೆ ಮರೆಯಲ್ಲಿ ಇದ್ಕೊಂಡು ಆಡಿಸ್ತಾನೆ ಪರಮಾತ್ಮ, ಅವನಿಗೆ ಗೊತ್ತು ನೆಕ್ಸ್ಟ್ ಮೂಮೆಂಟ್ ಏನಾಗಿರ್ತಾರೆ. ಅದು ಈಗಿನ ಕಾಲಕ್ಕೆ ಸೈನ್ಸಲ್ಲಿ ಏನೇನು ಕಂಡಿಡ್ಕೊಂಡಿದ್ದಾರೆ, ಇಷ್ಟೆಲ್ಲ ಕಂಡಿಡ್ಕೊಂಡ್ರು, ಎಷ್ಟು ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಮಾಡಿಕೊಂಡ್ರು ನಾವು ಗ್ಯಾರಂಟಿ ಇಲ್ಲ. YS ರೆಡ್ಡಿ ಆಂಧ್ರ ಚೀಫ್ ಮಿನಿಸ್ಟರ್ ಆಗಿದ್ದರು, ಮೇಲಕ್ಕೆ ಹೋದರು, ಎಲ್ಲೋದ್ರೂ ಗೊತ್ತಾಗಲಿಲ್ಲ. ರಾಜೀವ್ ಗಾಂಧಿ ಯಾರೋ ಹಾರ ಹಾಕಕ್ಕೆ ಬಂದರೆ ನಾನೇ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ತಲೆ ಕೊಟ್ಟ, ತಲೆ ತಗ್ಗಿಸ್ದ, ಆದರೆ ಮುತ್ತಿಗೆ ತಲೆ ಕೊಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲಿಲ್ಲ. ನಾವಿದ್ರೂ ಅಷ್ಟೇ, ನೀವಿದ್ರೂ ಅಷ್ಟೇ. ಯಾಕೆಂದರೆ ನಮ್ಮ ಕೈನಲ್ಲಿ ಏನಿಲ್ಲ. ಮರು ನಿಮಿಷಗಳು ಏನು ಹೋಗ್ತಂದು. ಅಯ್ಯ ಸ್ವಾಮೀಜಿ ಈಗಿನ ಕಾಲಕ್ಕೆ ಭಾಳಷ್ಟು ಜನ ಇದ್ದಾರೆ. ಅದನ್ನು ಪ್ರೊಫೆಸರ್ ಭಗವಾನ್ ಅಂತ ಸುಮ್ಮನೆ ಅವ್ರ ಬಾಯಿ ಮುಚ್ಕೊಂಡಿದ್ದು ಒಳ್ಳೆಯದು, ಸಮಾಜ ಕೆಡಿಸ್ಬಿಡ್ತಾರೆ. ಈಗ ಎಲ್ಲ ಹಳೆ ಕಾಲದ ತತ್ವಗಳು, ಆಂಜನೇಯ ಹೇಳಿದ್ದಾನೆ, ರಾಮ ಹೇಳಿದ್ದಾನೆ ಅಂತ ಹೇಳ್ತಾರೆ. ನಾವು ಬುದ್ಧಿವಂತರಾಗಿ ಜೀವನ ಮಾಡಬೇಕು. ಆಯ್ತಪ್ಪ, ಬುದ್ಧಿವಂತರಾಗಿ ಜೀವನ ಮಾಡಬೇಕು, ಹೌದಾ? ನೀನು ಬುದ್ಧಿವಂತಾಗಿ ಜೀವನ ಮಾಡಿದ್ಯಾ, ಅದು ಇವತ್ತೇನಾಗಿದೆ? ತಲ್ಲ ಕಚೋಟ ಪಿಲ್ಲ ಕಚೋಟ ಏಮಿಟ್ಟಿರ ಈ ವಿಂತ. ಭಾಳಷ್ಟು ಬುದ್ಧಿವಂತಾಗಿ ಜೀವನ ಮಾಡಿದೆ, ಮಕ್ಕಳೊಂದು ಕಡೆ, ಹೆಂಡತಿ ಒಂದು ಕಡೆ, ನೀನೊಂದು ಕಡೆ. ಏನಾಯ್ತು ನಿನ್ನ ಜೀವನ? ತಲ್ಲ ಕಚೋಟ ಪಿಲ್ಲ ಕಚೋಟ ಏಮಿಟ್ರ ಈ ವಿಂತ. ನೊಸಟ ರಾತ್ರಿ ಬ್ರಹ್ಮದೇವನಿಗೆ ತಿಳಿಸ ವಿಂತ. ಬ್ರಹ್ಮದೇವರು ಬರೀಲಿಲ್ಲ, ನಮ್ಮ ಕರ್ಮದಲ್ಲಿ ನಾವೇ ಬರ್ಕೊಂಡಿದ್ದೀವಿ. ಇವತ್ತು ಹ್ಯಾಂಡ್ ರೈಟಿಂಗ್ ನಮ್ಮದಲ್ಲ, ಬ್ರಹ್ಮದೇವ್ರದ್ದು ಅಂತೀವಿ. ನಾವು ಮಾಡಿದಂಥ ಪ್ರಾರಬ್ಧ ಅನುಭವಿಸ್ಲಿಕ್ಕೆ ಬಂದಿದೆ, ಆ ರೀತಿ ನಡೀತಾ ಇದೆ. ಸ್ವಾಮೀಜಿ ನೀವೇನನ್ನ ಹೇಳಿ, ಸೈನ್ಸು ಎಷ್ಟು ಡೆವಲಪ್ ಆಗಿದೆ ಸೈನ್ಸು, ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಕಡೆಯಲ್ಲಿ ನಾನು ಕೂತ್ಕೊಂಡು ಮನೆಯಲ್ಲಿ, ನಮ್ಮ ಮಕ್ಕಳು ಅಮೇರಿಕಾದಲ್ಲಿದ್ದರೆ ಈ ರೀತಿ ಎದುರು ಹೋಗಿ ಕೂತ್ಕೊಂಡು ಮಾತಾಡದಂತೆ ಮಾತಾಡ್ಬೋದು. ಇಂಥ ಸೈಂಟಿಫಿಕ್ ಯುಗದಲ್ಲಿ ನೀವು ಯಾವುದೋ ಹಳೆಯ ತತ್ವಗಳು ಹೇಳ್ಕೊಂಡಿದ್ದೀರಾ? ಏನು ಹಳೆಯ ತತ್ವಗಳು ಹೇಳ್ಕೊಂಡಿದ್ದೀರಾ? ಏನು ಪ್ರಯೋಜನ? ಆಯ್ತಪ್ಪ,
ನೀನು ಸೈಂಟಿಫಿಕ್ ವ್ಯೂದಲ್ಲಿ ಇದೆಯಾ, ಹೌದಾ? ಇವಾಗ ನೋಡಿ, ಅಲಂಕಾರಕ್ಕೆ ಅಂತ ಕಟ್ಟಿದ್ವಿ, ಅದು ಯಾವಾಗ ಏನಾಗುತ್ತೋ ನಮ್ಮ ಕೈಯಲ್ಲಿ ಇದೆಯಾ? ಏನು ನಿಮ್ಮ ಸೈನ್ಸು? ರಿಸರ್ವ್ ಮಾಡಿ ಕೂತ್ಕೊಂಡಿದ್ವಿ ಟ್ರೈನಲ್ಲಿ, ಹೋಗೋ ಗ್ಯಾರಂಟಿ ಇದೆಯಾ ಅಲ್ಲಿ? ಗಲಾಟೆ ಮಾಡಬೇಡಿ. ಕೋಲಾರಲ್ಲಿ ಹೇಳ್ತಾರೆ, ಕೋಲಾರಿಂದ ಬೆಂಗಳೂರು ಹೋಗಿ ವ್ಯಾಪಾರ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ 3 ದಿವಸ ಹಿಡಿಯುತ್ತೆ ಎತ್ತಿನ ಬಂಡಿನಲ್ಲಿ. ಇವಾಗ ಏನಿಲ್ಲ, 1.5 ಗಂಟೆ 2 ಗಂಟೆಗೆ ಹೋಗಿ ಮತ್ತೆ ವಾಪಸ್ ಬರ್ಬೋದು. ಆದರೆ 3 ದಿವಸ ಆದ್ರೂ ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಇತ್ತು. ಈಗ 1.5 ಗಂಟೆ ಒಳಗಾಗಿ ಅಥವಾ 2 ಗಂಟೆ ಒಳಗಾಗಿ ಹೋಗಿ ಬರ್ಬೋದು ಅಂದ್ರೂ ಹೋಗೋ ಗ್ಯಾರಂಟಿ ಇಲ್ಲ, ಬರೋ ಗ್ಯಾರಂಟಿನೂ ಇಲ್ಲ. ಯಾಕೆ? ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ, ಆಕ್ಸಿಡೆಂಟ್ಸ್ ಬೆಂಕಿ ಇರ್ತೋ, ಏನಾಗುತ್ತೋ. ಬಯಲುದೇರಿ ಬಂಡೆಕ್ಕಿನಂತನೇ ಬಸಕು ಚೇರಗಲಮ, ಬಾಬು ಬಸಕು ಚೇರಗಲಮ, ಬಟಲೆಯ ಆತಂಕ ಮುನ್ನದೋ ఎవరి ಕರಿಪುರ ಬಾಬು. ದಾರಿನಲ್ಲಿ ಏನು ಕಾದಿದೆಯೋ ಆದ ಕಾರಣ ದಿವಸ ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನತಕ್ಕಂಥ ಅಹಂಕಾರ ಬರಬಾರ್ದು. ನಾನು ಮಾಡ್ತೀನಿ ಅಂತ ಅಹಂಕಾರ ಬರಬಾರ್ದು. ಪೂರ್ಣ ಮನಸ್ಸಿಂದ ತೃಪ್ತಿಯಾಗಿ ವಯಸ್ಸನ್ನು ಕೊಡು. ಪೂರ್ಣ ಮನಸ್ಸಿಂದ ತೃಪ್ತಿಯಾಗಿ ಮಾಡಬೇಕು. ಅಹಂಕಾರ ಅನ್ನತಕ್ಕಂಥದ್ದನ್ನು ಬರಬಾರ್ದು. ಅದು ಅಲ್ಲ. ಮತ್ತು ಆ ಏನು ಫಲ ಬರುತ್ತೋ, ದಿವಸ ಏನು ನಡೆಯುತ್ತೋ ಅದರಲ್ಲಿ ಮನಸ್ಸು ಸಮಾಧಾನ ಇಟ್ಕೋಬೇಕು. ಹಲವಾರು ರೀತಿಯಲ್ಲಿ ಹೇಳಿರ್ತಿರ್ತೀನಿ ನಾನು ಈ ಒಂದು 50 ದಿವಸದಲ್ಲೇ. ಬಟ್ ಆದರೆ ಕೇಳಿರೋರಿಗೆ ಎಷ್ಟು ಮಾತ್ರ ಜ್ಞಾಪಕ ಇರುತ್ತೋ ಗೊತ್ತಿಲ್ಲ. ಇನ್ನು ಹೊಸದಾಗಿ ಭಾಳಷ್ಟು ಜನ ಬಂದಿದ್ದೀರ. ಮನಸ್ಸು ಸಮಾಧಾನ ಇಟ್ಕೊಳ್ಳೋದು ಯಾವ ರೀತಿ ಅಂದರೆ, ಒಂದು ಏನು ನಡೆದಿದೆ ಅದು ನಡೆದಿದೆ. ನೀವು ಮನಸ್ಸನ್ನು ಕೆಡಿಸ್ಕೊಂಡ್ರೆ ಅದೇನು ಬದಲಾವಣೆ ಆಗೋಲ್ಲ. ಸೊ ನಡೆದಿರೋದನ್ನು ಮೊದಲು ಏನು ಫಲ ಬಂದಿದೆ ಅದನ್ನು ಒಪ್ಕೊಂಡು ಮನಸ್ಸು ಸಮಾಧಾನ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಹೌದಾ? ಸೊ ಆಗತ್ತೆ ಸ್ವಾಗತಂ ಕುರಿಯಾತ್. ಬಂದಿದ್ದನ್ನು ಒಪ್ಕೊ. ಗಚ್ಚಂತಂ ನಾನು ನಿವಾರಯತ್. ಯಾವ್ದು ಕೈ ಬಿಟ್ಟು ಹೋಗುತ್ತೋ ಹೋಗಲಿ, ಅದಕ್ಕೆ ಒದ್ದಾಡೋ ಅವಶ್ಯಕತೆ ಇಲ್ಲ. ಮೊದಲು ಏನು ಬರುತ್ತೋ ಅದನ್ನು ಒಪ್ಕೊಳ್ಳಿ. ಒಂದು. ಮತ್ತು ಅದು ಏನು ಬಂದಿದೆಯೋ ಅದರಲ್ಲಿ ಅನುಕೂಲವಾದ್ದು ಇರುತ್ತೆ, ಅನಾನುಕೂಲವಾದ್ದು ಇರುತ್ತೆ. ಅನುಕೂಲವಾದನ್ನು ನೋಡಿದ್ರೆ ಮನಸ್ಸು ಸಮಾಧಾನವಾಗಿರುತ್ತೆ. ಆದ ಕಾರಣ ಅನುಕೂಲವಾದ್ದನ್ನೇ ನೋಡಬೇಕು. ಈಗ ನಮ್ಮ ಸ್ವಾಮಿಗಳು ಹೇಳ್ತಿದ್ದಲ್ಲ, ನಾವು ಅರ್ಧ ಗಂಟೆ 3/4 ಗಂಟೆ ಸ್ವಾಮೀಜಿಗೆ ಟಿಫನ್ ಲೇಟಾಗಿ ಹೋದ್ರೂ ಸರಿ ಬಂದ್ರಲ್ಲ ಅಂತಾರೆ ಹೊರತು ಬೇಸರ ಮಾಡ್ಕೊಳ್ಳಲ್ಲ ಅಂದರು. ಹೌದಾ? ಈಗ ಅರ್ಧ ಗಂಟೆ 3/4 ಗಂಟೆ ಲೇಟಾಗೋದು ತಂದ್ರಲ್ಲ, ಬೇಡ ಬಿಡು ಲೇಟಾಗಿದೆ, ಒಂದೇ ಸಲ ಊಟ ಕೊಡೋಣ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಹೌದಲ್ಲ? ಹಾಂ, 3/4 ಗಂಟೆ ಲೇಟಾಗೋದು ಬಂದ್ರಲ್ಲ. ಒಬ್ಬ ಈ ಥರ ಸಭೆಯಲ್ಲಿ ಒಬ್ಬ ಪಾದ್ರಿ ಪ್ರವಚನ ಹೇಳ್ತಾರಂತೆ ಜನಕ್ಕೆ. ಹೇಳಿಬಿಟ್ಟು ನಿಮಗೇನೇನು ಬುದ್ಧಿ, ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಈ ಟೋಪಿನಲ್ಲಿ ಹಾಕಿ, ದುಡ್ಡು ಹಾಕಿ, ಏನೇನು ಹಾಕ್ತಿರೋ ಹಾಕಿರಿ, ಅದನ್ನು ಆಶ್ರಮಕ್ಕೆ ಉಪಯೋಗಿಸ್ಕೊಡ್ತೀವಿ, ಚರ್ಚ್ಗೆ ಉಪಯೋಗಿಸ್ತೀವಿ ಅಂತ ಪ್ರವಚನ ಆದಮೇಲೆ ಟೋಪಿ ಕಳಿಸ್ಕೊಡ್ತಾನಂತೆ. ಜನ ಭಾಳ ಬುದ್ಧಿವಂತರು. ಇಷ್ಟು ಜನದಲ್ಲಿ ನಾನೊಬ್ಬನ ಹಾಕದೇ ಇದ್ದರೆ ಹೇಗೆ ಗೊತ್ತಾಗುತ್ತೆ, ಬೇರೆಯವ್ರು ಹಾಕ್ತಾರಲ್ಲ ಅಂದ್ಬಿಟ್ಟು ಎಲ್ಲರೂ ಹಾಗೆ ಟೋಪಿನ ಪಕ್ಕದಲ್ಲಿ ಕೊಡ್ತಿದ್ದಾರೆ. ಅದು ಆಡಿಟೋರಿಯಂ ಎಲ್ಲ ತಿಳ್ಕೊಂಡು ಮತ್ತೆ ಆ ಪಾದ್ರಿಗೆ ವಾಪಸ್ ಬಂತು. ಆ ಪಾದ್ರಿಗೆ ವಾಪಸ್ ಬಂದರೆ ಪೈಸನೂ ಇಲ್ಲ ಅದರಲ್ಲಿ. ಆದರೆ ಆ ಪಾದ್ರಿ ಹೇಳ್ತಾರಂತೆ, ಆ ರೀತಿ ಇರ್ಬೇಕು ನಾವು. ಹೋ ಗಾಡ್, ಹೌ ಗ್ರೇಟ್ ಯು ಆರ್, ಹೌ ಕೈಂಡ್ ಯು ಆರ್. ಎಷ್ಟು ಮಹತ್ತರವಾದಂಥ ವ್ಯಕ್ತಿ ನೀನು, ಎಷ್ಟು ದಯಾಮಯ. ಅಟ್ಲೀಸ್ಟ್ ಐ ಗಾಟ್ ಮೈ ಕ್ಯಾಬ್ ಬ್ಯಾಕ್. ಕನಿಷ್ಠ ಪಕ್ಷ ನನ್ನ ಟೋಪಿ ನಂಗೆ ವಾಪಸ್ ಬಂತು. ಅದನ್ನು ಯಾರನ್ನ ಹಾಕ್ಕೊಂಡು ಹೋಗ್ಬಿಟ್ಟಿದ್ರೆ ಅನುಕೂಲ ಹೌದು ಅಲ್ಲ ಅದು? ಅಯ್ಯೋ ಒಬ್ಬರು ಹಾಕ್ತೀವಿ ಪೈಸೆ ಅಂದ್ಕೊಳ್ಳೋದು ಏನು ಪ್ರಯೋಜನ? ಟೋಪಿ ಅಲ್ಲಿ ವಾಪಸ್ ಬಂತಲ್ಲ. ಈ ರೀತಿ ಏನೇ ನಡೆದ್ರು ಅದು ಏನೋ ಒಂದು ಅನುಕೂಲ ಇರುತ್ತೆ, ಅದನ್ನೇ ನೋಡಬೇಕು. ಏನು ಸ್ವಾಮೀಜಿ ನೀವು ಹಾಗೆ ಹೇಳ್ತೀರಾ? ನಮ್ಮ ಹುಡುಗ 10th ಫೇಲ್ ಆಗಿದ್ದಾನೆ. ಈಗಿನ ಕಾಲದ ಹುಡುಗರು ಹಾಗೆ ಯಾವಾಗ ಕ್ರಿಕೆಟು, ಸೆಲ್ಫೋನು, ಇನ್ನು ಸ್ವಲ್ಪ
ಇನ್ನೊಂದು ನೆಕ್ಸ್ಟ್ ಅಂದರೆ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು. ಇಷ್ಟು ಬಿಟ್ಟರೆ ಏನು ತಲೆಗೆ ಹೋಗಲ್ಲ, ಅವ್ರನ್ನ ಮಾತಾಡಿಸ್ಲಿಕ್ಕೂ ಆಗಲ್ಲ, ಏನು ಹೇಳೋಕ್ಕೋ ಸೂಸೈಡ್ ಮಾಡ್ಕೊಳ್ತಾರೆ. ಇದರ ತಂದೆ ತಾಯಿ ಭಾಳಷ್ಟು ಗೋಳಾಡಬೇಕು. 10th ಫೇಲ್ ಆಗ್ಬಿಟ್ಟೇನೆ, ಮುಂದಕ್ಕೆ ಆಗಿ 10th ಪಾಸ್ ಆದ್ರೇ ಜೀವನ ಮಾಡ್ತಾರೆ, ಇಲ್ಲ ಅಂದ್ರೆ ಜೀವನ ಮಾಡಲ್ಲ ಅಂತೆಲ್ಲ ಬರ್ದಿಯಲ್ಲ. ಪಾಸ್ ಆದರೆ ಒಂದು ಬ್ಯಾಂಕ್ ಕ್ಲರ್ಕೋ ಇಲ್ಲ ಮೇಸ್ಟ್ರೋ ಆಗ್ಬೋದು, ಫೇಲ್ ಆದರೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು. ಟ್ರಂಪ್ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದ, ಇವತ್ತಿನ ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ನಮ್ಮ ಮೋದಿ ಗ್ರ್ಯಾಜುಯೇಷನ್ ಕೂಡ ಆಗಲಿಲ್ಲ, ಯಾವಾಗಲೂ ಪಾಸ್ ಮಾಡ್ಕೊಂಡಿದ್ದೀವಿ ಅಂತಾರೆ. ಮತ್ತು ಏನು ಮಾಡ್ತಿದ್ರು? ಚಾಯ್ವಾಲ. ಇವತ್ತು ಅದೇ ರೀತಿ ನಿಮ್ಮ ಹುಡುಗನು 10th ಫೇಲ್ ಆಗಿದ್ದಾನೆ ಅಂದರೆ ಅಲ್ಲಿ ಇದರಲ್ಲಿ ಆರ್ಯನ್ ಮೋಟಾರ್ಸ್ ಅಂತೇನೋ ಒಂದಿದೆ, ಅವರು ಅಷ್ಟೇ, ಏನು ಕ್ವಾಲಿಫಿಕೇಷನ್ ಇಲ್ಲ, 4ನೇ ಕ್ಲಾಸ್ ಕೂಡ ಪಾಸ್ ಆಗಿಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಮಾತಾಡಬೇಡಿ. ಭಾಳಷ್ಟು ಜನ ಇದ್ದಾರೆ. ಇದೆ ಬೆಂಗಳೂರಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಇದ್ದಾರೆ, 10th ಫೇಲು, ಟ್ಯಾಕ್ಸಿ ಓಡಿಸ್ಲಿಕ್ಕೆ ಶುರು ಮಾಡಿದೆ, ಯಾವುದೋ ಟ್ಯಾಕ್ಸಿ. ಆಮೇಲೆ ಒಂದು ಟ್ಯಾಕ್ಸಿ ತೊಗೊಂಡ, ಮತ್ತು ಇನ್ನೊಂದು ಟ್ಯಾಕ್ಸಿ ಮಾಡ್ದ. ಆ ಸಮಯದಲ್ಲಿ 2 ಟ್ಯಾಕ್ಸಿ ಓಡಿಸ್ತಿದ್ದ. ಅಷ್ಟೊತ್ತಿಗೆ ಯಾರೋ ಅವ್ರ ಟೂರಿಸ್ಟು ಕಂಪ್ನಿ ಮಾರಬೇಕು ಅಂದರು. 35 ವೆಹಿಕಲ್ ಇತ್ತಂತಲ್ಲಿ, ಕಾರುಗಳು, ಅದನ್ನು ತೊಗೊಂಡ. ಈಗ 1000 ಕಾರ್ ಇದೆ ಅವನ ಹತ್ರ. ಪೂನಾ, ಬಾಂಬೆ, ಹೈದ್ರಾಬಾದು ಎಲ್ಲ ಕಡೆ ಈಗ ಆಫೀಸು. ಅದೇ ರೀತಿ ನಾಳೆ ಏನಾಗುತ್ತೋ, ಇವತ್ತು ಏನು ನಡೆದಿದೆಯೋ ಅದು ನಮಗೆ ಕೆಟ್ಟದ್ದು ಒಳ್ಳೆಯದು ಅಂತ ಇವತ್ತೇ ನಿಶ್ಚಯ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ನಡೀಲಿ, ನಾಳೆಗೆ ಏನಾಗುತ್ತೋ ನೋಡೋಣ, ಸಮಾಧಾನ ತಗೋಬೇಕು. ಅಷ್ಟೇ ಅಲ್ಲ, ಜೀವನ ಅಂದರೆ ಇದೇ ರೀತಿಯೇ ಇರುತ್ತೆ. ಶೀತ ಉಷ್ಣ, ಸುಖ ದುಃಖ, ಮಾನ ಅವಮಾನ ಎಲ್ಲ ಇದ್ರೇ ಜೀವನ. ಇದೇನು ಇಲ್ದಿರ ನಾವು ಹಾಯಾಗಿ ಒಂದೇ ಥರ ಇರಬೇಕು ಅಂದರೆ ಸಿನಿಮಾದಲ್ಲೂ ಸಾಧ್ಯವಿಲ್ಲ. ಇವಾಗ ಒಂದು ಸಿನಿಮಾ ತೆಗೆದು ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಬ್ಬರು ಗಂಡ ಹೆಂಡ್ತಿದ್ದು, ಅವ್ರಿಗೊಂದು ಗಂಡು ಮಗು ಆಯಿತು, ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು, ಮತ್ತು ಯಾರೋ ಕೋಟ್ಯಾಂತರ ರೂಪಾಯಿ ಕೊಟ್ಟು ಆ ಹುಡುಗಂಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ರು, ಸಮಾಪ್ತಿ ಅಂತ ಬಂದ್ಬಿಡ್ತು. ಇಷ್ಟು ತೆಗೆದ್ರೆ ನೀವು ಸೀರಿಯಲ್ ನೋಡ್ತೀರ, ಅದರ ಹೊಡೆದಾಟ ಇರಬೇಕು, ಬಡ್ದಾಟ ಇರಬೇಕು, ಅಯ್ಯಯ್ಯ ಎಲ್ಲ ಇದ್ರೇ. ಅದೇ ರೀತಿ ಉಪ್ಪಿಷ್ಟು, ಹುಳಿ ಇಷ್ಟು, ಖಾರ ಸಿಹಿ ಅಷ್ಟಿಷ್ಟು, ಉಪ್ಪಿದಡದ ಬೋಜು, ಉಪ್ಪು ಹುಳಿ ಖಾರ ಎಲ್ಲ ಇದ್ರೇ. ಅದೇ ರೀತಿ ಶೀತ ಉಷ್ಣ, ಸುಖ ದುಃಖ, ಮಾನ ಅವಮಾನ ಎಲ್ಲ ಇದ್ದೇ ಜೀವನ. ಆಕ್ಸೆಪ್ಟ್ ಕಂಪ್ಲೀಟ್ಲಿ, ಸಮಾಧಾನವಾಗಿರ್ತಾರೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಏನು ನಡೆದ್ರೂ, ಏನು ಬಂದ್ರೂ ಅದು ಎಲ್ಲಿಂದ ಬಂದಿದೆಯಪ್ಪ ಅಂದರೆ ಪರಮಾತ್ಮನಿಂದ ಬಂದಿದೆ. ಯಾಕೆಂದರೆ ಜೀವನದಲ್ಲಿ ನಾನು ವ್ಯವಹಾರ ಮಾಡತಕ್ಕಂಥ ಪ್ರಪಂಚ, ಮತ್ತೊಂದು ಅದೃಷ್ಟ, ಕಣ್ಣಿಗೆ ಕಾಣದೆ ಯಾವುದೋ ಇದೆ, ಅದೇನು ನಿಶ್ಚಯ ಮಾಡುತ್ತೋ ಅದೇ ಆಗುತ್ತೆ ಹೊರತು ಹರಿಚಿತ್ತವೇ ಸತ್ಯ, ನರಿಚಿತ್ತಕ್ಕೆ ಬಂದದ್ದು ಧವಲೇಶು ನಡೆಯೋದು. ಅಂದಾಗ ಪರಮಾತ್ಮ ಕೊಟ್ಟಿಯಾನೆ ಅಂದರೆ ನಮ್ಮ ಒಳ್ಳೆಯದಕ್ಕೆ ಕೊಟ್ಟಿಯಾನೆ. ಪರಮಾತ್ಮ ಕೊಟ್ಟಿಯಾನೆ ಅಂದರೆ ನಮ್ಮ ಒಳ್ಳೆಯದಕ್ಕೆ ಕೊಟ್ಟಿಯಾನೆ. ಪರಮಾತ್ಮ ಉದ್ದೇಶ ಏನಿದೆ ನಮ್ಗೆ ಗೊತ್ತಿಲ್ಲ, ಅವನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆದ ಕಾರಣ ಓಡಾಡ್ತೀವಿ. ಯಾರೋ ಒಬ್ಬರು ಶಾಂತಾನಂದಪುರಿ ಅಂತ ಒಬ್ಬ ಸ್ವಾಮಿಗಳಿದ್ದರು, ಅವರು ಒಂದು ಕತೆ ಬರೆದಿದ್ದಾರೆ. ಯಮದೂತನಿಗೆ ಅದ್ಯಾವುದೋ ಒಂದು ಊರಲ್ಲಿ ಒಬ್ಬ ಭಿಕ್ಷುಕಿ ಇದ್ದಾಳೆ, ಅವಳು ಪ್ರಾಣ ತಗೊಂಬಂದ್ಬಿಡು ಅಂತ ಕಳಿಸ್ಕೊಡ್ತಾರಂತೆ. ಅವನು ನೋಡ್ತಾನೆ, ಆ ಭಿಕ್ಷುಕಿ ಫುಟ್ಪಾತ್ನಲ್ಲಿ ಮಲಗಿದ್ದಾಳೆ, ಒಂದು ಮಗು ಎದೆನಲ್ಲಿ ಹಾಲು ಕುಡಿತಾ ಇದೆ, ಇನ್ನಿಬ್ಬರು ಹೆಣ್ಮಕ್ಳು ಪಕ್ಕದಲ್ಲಿ ಮಲಗಿದ್ದಾರೆ, 3 ಜನ ಮಕ್ಕಳು ಆಕೆಗೆ. ಭಿಕ್ಷುಕಿ ಇವಾಗ ಈಕೆ ಪ್ರಾಣ ತೊಗೊಂಡೋಗ್ಬಿಟ್ಟೆ, ಆ 3 ಜನ ಮಕ್ಳ ಗತಿಯೇನು? ಇಂಥ ಕೆಲಸ ನಾನು ಮಾಡೋಲ್ಲ ಅಂತ ಯಮದೂತ ವಾಪಸ್ ಹೋಗಿ ಯಮಧರ್ಮರಾಜ್ ಹೇಳ್ತಾರಂತೆ, ಇಂಥ ಕೆಲಸ ನಾವು ಮಾಡಬಾರ್ದು. 3 ಜನ ಹೆಣ್ಮಕ್ಳು, ಇನ್ನೂ ಚಿಕ್ಕ ಮಕ್ಕಳು, ಆಕೆ ಪ್ರಾಣ ತೊಗೊಂಡ್ಬಿಟ್ರೆ ಆ ಮಕ್ಳ ಗತಿ ಏನು? ನಾನು ಮಾಡೋಲ್ಲ ಈ ಕೆಲಸ ಅಂತ. ಹಾಗಿದ್ಮೇಲೆ ಈಶ್ವರನ ಹತ್ರ ಹೋಗೇಳು ಅಂತ. ಈಶ್ವರನ ಹತ್ರ ಹೇಳಿದ್ರೆ, ಕೊಟ್ಟು ಕೆಲಸ ಮಾಡು, ನಮಗೆ ಬುದ್ಧಿ ಹೇಳಕ್ಕೆ ಬರಬೇಡ, ಇವರು ಹಾಗೆ ಇರ್ಬೇಕು, ಗೌರ್ಮೆಂಟು ಹಾಗೆ ಇರಬೇಕು, ಇವ್ರಿಗೆ ಬುದ್ಧಿ ಇರುತ್ತಾನೆ ಮೊದಲು. ಕೊಟ್ಟು ಕೆಲಸ ಮಾಡು, ಹೋಗು. ಇಲ್ಲ ನಾನು ಮಾಡಲ್ಲ, ಕೆಲಸ ಬಿಟ್ಟುಬಿಡ್ತೀನಿ ಅಂತ ಯಮದೂತ ಕೆಲಸನೇ ಬಿಟ್ಬಿಟ್ನಂತೆ. ಸರಿ ಹೋಗು ಅಂದರು. ಆಮೇಲೆ
ಅದು ಯಾವ ಊರಲ್ಲೋ ಆ ಭಿಕ್ಷುಕ ಇತ್ತು, ಅದೇ ಊರಲ್ಲೇ ಯಮದೂತನೂ ಇದ್ದುಬಿಟ್ಟಂತೆ. ಒಂದು 12-13 ವರ್ಷ ಆದಮೇಲೆ ಒಬ್ಬ ಆಕೆ ಕಾರಲ್ಲಿ 3 ಜನ ಕೂಡಿಸ್ಕೊಂಡು ಹೋಗ್ತಿದ್ಲು ಹೆಣ್ಮಕ್ಳನ್ನ. ನೋಡಿದ್ರೆ ಅವತ್ತು ನಾನು ನೋಡಿದ ಹೆಣ್ಮಕ್ಳು ಇವು, ಈಕೆ ಯಾರೋ ಬೇರೆ. ವಿಚಾರಿಸೋಣ ಅಂತ ವಿಚಾರಿಸಿದ್ರೆ ಯಾರೋ ಭಿಕ್ಷುಕಿ ಮಕ್ಕಳಪ್ಪ, ಆ ಫುಟ್ಪಾತಲ್ಲಿ ಆಕೆ ಪ್ರಾಣ ಹೋಗ್ಬಿಟ್ಟಿತ್ತು. ನಾನು ಈ 3 ಮಕ್ಕಳನ್ನು ತಂದು ಸಾಕಿದ್ದೀನಿ, ನನಗೂ ಯಾರೂ ಇರಲಿಲ್ಲ, ಯಜಮಾನ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು, ಅಪಾರವಂತ ಆಸ್ತಿ ಇತ್ತು. ಈಗ 3 ಜನಕ್ಕೂ 3 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದೀನಿ, ಒಂದು ಹೆಣ್ಮಗುಗೆ ಮದುವೆ ಮಾಡಿದ್ದೀನಿ, 3 ಜನ MCA ಮಾಡಿದ್ದಾರೆ, ಇನ್ನಿಬ್ಬರಿಗೂ ಮದುವೆಗೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಅಂತೇಳಿದಂತೆ. ಅವಾಗ ಯಮದೂತ ಅಂದ್ಕೊಳ್ತಾನಂತೆ, ಈಶ್ವರನ ದೃಷ್ಟಿ ಈ ರೀತಿ ಇತ್ತು. ನನಗೆ ಅದು ಅರ್ಥ ಆಗಲಿಲ್ಲ. ಹೌದಲ್ಲ? ಆದ ಕಾರಣ ಪರಮಾತ್ಮ ಏನು ಬರುತ್ತೋ ಇರುವ ಕೆಲಸ ಮಾಡಿ ಕಿರಿದಿಂದ ಮನವಿಟ್ಟು ದೊರೆತದ ಹಸ್ತಾದವೆಂದು ಕೊಡಗಿಡದೆ ಧರಿಸು ಲೋಕದ ಬರೋ ಪರಮಾತ್ಮನ ಬಿಡದೆ ಹೊರಡು ಕರೆ ಬರೋದನ್ನು ತುಂಬ. ಸೊ ಈ ರೀತಿ ನಾವು ಜೀವನ ಮಾಡಿಕೊಂಡಿದ್ದರೆ ಮನಸ್ಸು ಸಮಾಧಾನ ಇರುತ್ತೆ, ದಿವಸನೂ ಆನಂದವಾಗಿ ಜೀವನ ಮಾಡ್ತಿರ್ತೀವಿ. ಮತ್ತು ಅದೇ ಇಷ್ಟಮಂತ್ರ ಏನು ಜಪ ಮಾಡ್ತಿರ್ತಾರೋ ಅದು ಇಂಥ ಕಡೆ ಬರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇವತ್ತು ಬರಲಿಕ್ಕೆ ಅವಕಾಶ ಇಲ್ಲ, ಹೌದಾ? ಆ ಮಂತ್ರ ಜಪ ಮಾಡ್ತಿದ್ರೆ ಇಂಥ ಗುರು ಸವಾಸಕ್ಕೆ ಬರಲಿಕ್ಕೆ ವ್ಯವಸ್ಥೆ ಮಾಡುತ್ತದೆ. ಮಾಡಿದಾಗ ಅವ್ರು ಹೇಳತಕ್ಕಂಥ ತತ್ವನ ಕೇಳಿದ್ರೆ ಆನಂದ. ಅದೊಂದು ಸ್ವಲ್ಪ ಕೇಳಿ. ಎಲ್ಲರೂ ಈ 49 ದಿವಸ ಕೇಳಿದವ್ರಿಗೂ ಅನುಭವದಲ್ಲಿದೆ ಇದು. ಯಾರು ಒಂದು ದಿವಸನೂ ಬರಲಿ, ಇವತ್ತೇ ಬಂದಿರೋ ಅವ್ರ ಅನುಭವದಲ್ಲೂ ಇದೆ, ನೋಡ್ಕೋಬೇಕಷ್ಟೆ. ನೋಡಿ, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇವುಗಳ ಜೊತೆ ಸೇರಿಕೊಂಡು ನಾನಿಂಥವಳು ಅಂತ ಎಚ್ಚದ ಅವಸ್ಥೆಯಲ್ಲಿ ವ್ಯವಹಾರ ಮಾಡ್ತಿರೋ ಇಲ್ಲೋ, ಹೌದಾ? ಅದೇ ರೀತಿ ಕನಸಿನಲ್ಲಿ ವ್ಯವಹಾರ ಮಾಡ್ತಿರೋ ಇಲ್ಲೋ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸಿನ ಜೊತೆ ಸೇರಿಕೊಂಡು ನಾನು ಇಂಥವನು ಅಂತ ದೃಷ್ಟಿ ಜೊತೆ ವ್ಯವಹಾರ ಮಾಡ್ತೀವಿ. ನಿದ್ದೆ ಎಂದಾಗ ನೀವು ಯಾವ ಶರೀರದಲ್ಲಿ ನಿದ್ದೆ ಮಾಡ್ತಿದ್ರಿ? ಎಚ್ಚರ ಶರೀರದಲ್ಲಿ ನಿದ್ದೆ ಮಾಡ್ತಿದ್ರೋ, ಕನಸಿನ ಶರೀರದಲ್ಲಿ ನಿದ್ದೆ ಮಾಡ್ತಿದ್ರೋ? ಎಚ್ಚರ ಶರೀರದಲ್ಲಿ ನಿದ್ದೆ ಮಾಡ್ತಿದ್ವಿ ಅಂತ ಇಲ್ಲಿ ಹೇಳ್ತೀವಿ, ಹೌದಾ? ನೀವು ನಿದ್ದೆ ಮಾಡ್ತಿದ್ದಾಗ ನಾನು ಎಚ್ಚರ ಶರೀರದಲ್ಲಿ ನಿದ್ದೆ ಮಾಡ್ತಿದ್ದೀನಿ ಅಂತ ಎಚ್ಚರ ಶರೀರ ನಿಮ್ಗೆ ಅನುಭವಕ್ಕೆ ಬಂತು ಅಲ್ಲೇ? ಇಲ್ಲ. ಎಲ್ಲ ಸ್ವಾಮೀಜಿ ಇತ್ತು, ಆದ ಅನುಭವಕ್ಕೆ ಬರಲಿಲ್ಲ ಅಂತೀರ. ಇದೆ, ಆದರೆ ನಮಗೆ ಅನುಭವಕ್ಕೆ ಬರಲಿಲ್ಲ. ಇವಾಗ ಈ ಕಬೋರ್ಡಲ್ಲಿ ಏನಾದ್ರು ಇದೆ, ಏನಿದೆ ಅಂತ ನನಗೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಗೊತ್ತು, ಹೌದಾ? ಈಗ ನಮಗೇನು ಅನಿಸುತ್ತೆ, ಕಬೋರ್ಡ್ ಇಟ್ಟಿದ್ದಾರೆ, ಒಳಗಡೆ ಏನೋ ಇಟ್ಕೊಂಡಿರ್ತಾರೆ, ನಮಗೆ ಗೊತ್ತಿಲ್ಲ. ಅದೇ ರೀತಿ ನಿದ್ದೆನಲ್ಲಿ ನನ್ನ ಎಚ್ಚರ ಶರೀರ ಇದೆ, ಎಚ್ಚರ ಪ್ರಪಂಚ ಇದೆ, ಈಗ ನನಗೆ ಗೊತ್ತಾಗ್ತಿಲ್ಲ ಅಂತರದ್ದು ಅನ್ನಿಸ್ತು. ಎದ್ದು ಮೇಲೆ ಹೇಳ್ತೀವಿ ಅಂದಾಗ ನಿದ್ದೆನ ಯಾವ ರೀತಿ ಅನುಭವಿಸ್ತೀರೋ ಆ ರೀತಿ ನೀವು ನೋಡಿಕೊಂಡ್ರೆ ಅಲ್ಲಿ ಏನಿತ್ತಪ್ಪ? ಪ್ರಪಂಚ ಇರಲಿಲ್ಲ, ಶರೀರ ಇರಲಿಲ್ಲ, ಇಂದ್ರಿಯಗಳಿರಲಿಲ್ಲ, ಮನಸ್ಸಿರಲಿಲ್ಲ, ಬುದ್ಧಿ ಇರಲಿಲ್ಲ, ನಾನು ಇದ್ದೀನಿ ಅನ್ನತಕ್ಕಂಥ ಅನಿಸಿಕೆ ಇರಲಿಲ್ಲ, ನಾನು ಅನ್ನತಕ್ಕಂಥ ಅನಿಸಿಕೆ ಇರಲಿಲ್ಲ. ಎಲ್ಲವನ್ನು ಕೊಡ್ಕೊಂಡು ನಾನೇ ಇದ್ದೆ ಅಂದರೆ ಮತ್ತೆ ನಾನು ಲಕ್ಷ್ಮಿ ಇದ್ದೆ, ಮತ್ತೆ ನಾನು ಯಲ್ಲಪ್ಪ ಇದ್ದೆ, ಮಲ್ಲಪ್ಪ ಇದ್ದೆ, ಈ ರೀತಿ ಅಭಿಮಾನ ಬರುತ್ತೋ ಏನೋ ಅಲ್ಲ. ಸರಿಯಾಗಿ ನೋಡಿಕೊಂಡ್ರೆ ಇತ್ತು. ಏನಿತ್ತು? ಆನಂದವೇ ಇತ್ತು, ಹೌದಲ್ಲ? ನಿದ್ದೆ ಬಗ್ಗೆ ನಿಮ್ಗೆ ಯಾವ ಥರ ಬೇಸರ ಬಂದಿದೆಯೋ, ದಿವಸ ಇದು ಮಾಡ್ತೀವಿ, 3 ದಿವಸ ಇಡ್ಲಿ ಸಾಂಬಾರು ಮಾಡಿಬಿಟ್ಟು ಮನೆ ಕುರುಕ್ಷೇತ್ರ ಆಗ್ಬಿಡುತ್ತೆ. ದಿವಸ ಇದೇನೆ ಅಂತ, ಹೌದಲ್ಲ? ದಿವಸ ಇದು ಮಾಡಬೇಕೇನೋ? ಯಾರನ್ನು ಅಂತಾರೆ ಹಾಗೆ? ದಿವಸ ಇದು ಮಾಡಬೇಕು, ನಂಗೆ ಭಾಳ ಬೇಸರ ಅಂತಾರೋ? ಯಾಕೆ? ನಿದ್ದೆ ಅಲ್ಲ, ಅದು ನೀನೇ ಆನಂದ. ಆ ಆನಂದ ಎಲ್ಲಿಂದ ಬಂತು? ಆನಂದಕ್ಕೋಸ್ಕರ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ವೋ ಎಲ್ಲವನ್ನು ಕೊಡ್ಕೊಂಡ್ಬಿಟ್ರೆ ಆನಂದ ಉಳಿತು.
ಆದ ಕಾರಣ ಆನಂದಕ್ಕೆ ಏನು ಬೇಕಿಲ್ಲ, ನೀನೇ ಆನಂದ ಸ್ವರೂಪ, ನೀನೇ ಆನಂದ. ಇನ್ನು ಆನಂದವಾಗಿ ಜೀವನ ಮಾಡ್ಬೋದು. ನಾನೇ ಆನಂದವಾಗಿ ಇದ್ಕೊಂಡು ಎಚ್ಚರದಲ್ಲಿ ಹೆಣ್ಣು ಗಂಡು ಸಂಸಾರಿ ದುಃಖಿ ಅಂತ ಪಾತ್ರ ಮಾಡ್ತಾಯಿದ್ದೀನಿ. ಇದು ನಾನು ಮಾಡತಕ್ಕಂಥ ನಟನೆ. ಪಾತ್ರಧಾರಿ ಯಾರು? ಆನಂದೇ ಪಾತ್ರಧಾರಿ. ಸೊ ಪಾತ್ರದ ಕಷ್ಟ ಸುಖ ಪಾತ್ರಧಾರಿಗಿಲ್ಲ, ಹೌದಲ್ಲ? ಟಿ ವಿ ರಾಮಾಯಣ ದೀಪಿಕಾ ಸೀತಾದೇವಿ ಮಾಡಿದ್ಲು. ಜನಗಳು ಎಷ್ಟು ಚೆನ್ನಾಗಿ ಒಪ್ಕೊಳ್ಳೋರು ಹಾಕಿ ಸೀತಾದೇವಿ ಅಂತ. BJP ಟಿಕೆಟ್ ಕೊಟ್ಟರು. ಎಲೆಕ್ಷನ್ಗೆ ಬಂದರೆ ಎಲ್ಲ ಕಾಲ್ಮುಟ್ಟು ನಮಸ್ಕಾರ ಮಾಡೋರು, ಹೀಗೆ ಸೀತಾದೇವಿ ಅಂತ. ಚೂಡಿದಾರೋ ಚಾಕುದಾರೋ ಹಾಕ್ಕೊಂಬರೋರು ಅಂತ. ಇವರೆಲ್ಲ ಕಾಲ್ಮುಟ್ಟು ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ರೆ, ಅಯ್ಯೋ ಸೀತಾದೇವಿ ಅಂತ ಕಾಲ್ಮುಟ್ಟು ನಮಸ್ಕಾರ ಮಾಡ್ತಾರೆ, ನಾನು ಹೋಗಿ ಈ ಡ್ರೆಸ್ಸಲ್ಲಿ ಬರ್ತೀನಿ, ಬೇಡ ಅಂತ ಬದಲಾಯಿಸ್ಕೊಂಡಂತೆ ಸೀರೆಗೆ, ಹೌದಾ? ಈಗ ಜನಗಳು ಆಕೆ ಸೀತಾದೇವಿ ಅಂತ ನೋಡಿದ್ರು, ಸೀತಾದೇವಿಯ ಕಾಣಿಸ್ಕೊಂಡ್ರು, ಆ ಒಳಗಡೆ ನಾನು ಸೀತಾದೇವಿಯಾಗಿ ಕಾಣಿಸ್ಕೊಂಡ್ರು ನಾನು ದೀಪಿಕಾ ಅನ್ನೋದಿದ್ದೇ ಇಲ್ಲ. ಒಂದು ವೇಳೆ ಅದನ್ನು ಮರ್ತ್ಬಿಟ್ಲು ಅಂತ ಇಟ್ಕೊಳ್ಳಿ, ನಾನು ಸೀತಾದೇವಿ ಅಂತ ಜೀವನ ಮಾಡೋಕ್ಕೆ ಶುರು ಮಾಡಿದ್ರೆ ಅವು ಉಚ್ಚಾಸ್ಪತ್ರೆ ಸೇರಿಸ್ತೋ ಇಲ್ಲ. ನಾವು ಹಾಗೆ ಆನಂದ ಸ್ವರೂಪಿಗಳಾಗಿ ಇದ್ಕೊಂಡು ಹೆಣ್ಣು ಗಂಡು ಸಂಸಾರಿ ದುಃಖ ನಟನೆ ಮಾಡ್ತಿದ್ದೀವಿ. ಅದೇ ನಾನು ಆನಂದ ಸ್ವರೂಪ ಅಂತ ಮರ್ತೋಗ್ಬಿಟ್ಟಿದ್ದೀವಿ. ಹುಚ್ಚರೆ ನಾವೆಲ್ಲ. ನಾವು ಏನಾಗಿದ್ದೀವೋ ಅದನ್ನು ಮರ್ತು ಬಿಟ್ಟು ಇನ್ನೊಂದು ರೀತಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಹುಚ್ಚರು. ಸೊ ಆ ಹುಚ್ಚು ಹೋಗಬೇಕಾದ್ರೆ ಈಗ ಇಲ್ಲಿಗೆ ಬರಬೇಕು, ಹೌದಾ? ಸೊ ಈ ರೀತಿ ನಮ್ಮನ್ನು ಶರೀರ ಇಂದ್ರಿಯ ಬುದ್ಧಿ ಮನಸ್ಸನ್ನು ಬೇರೆ ಮಾಡಿ ನೋಡಿಕೊಂಡ್ರೆ ಆನಂದ ಸ್ವರೂಪ. ಸೊ ಇದನ್ನು ಉಪದೇಶ ಮಾಡಿದಂಥ ಪಿಪ್ಪಲಾದ ಮಹರ್ಷಿಗಳಿಗೆ ಆ ಶಿಷ್ಯ ಹೇಳ್ತಾ ಇದ್ದಾರೆ, ಬಹಳ ಧನ್ಯವಾದೀವಿ. ಜನ್ಮ ಮರಣ ರೋಗ ದುಃಖಾದಿ ಗ್ರಾಹಾತ್, ಅಂದರೆ ಜನ್ಮ ವೃದ್ಧಾಪ್ಯ ರೋಗ ಇದರಲ್ಲಿ ಒದ್ದಾಡ್ತಾ ಇದ್ವಿ. ಈ 50 ದಿವಸಗಳಲ್ಲಿ ನಿಮ್ಮನ್ನು ಶ್ರವಣ ಮಾಡಿದ್ರೆ ಈಗ ನಮಗೇನು ಅನಿಸುತ್ತೆ? ಬ್ರಹ್ಮ ಶರೀರಸ್ಯ, ನಾವು ಈ ರಕ್ತ ಮಾಂಸಮಯವಾಗಿರ್ತಾನೆ ಶರೀರ ಅಲ್ಲ, ಬ್ರಹ್ಮಸ್ವರೂಪ ಅನ್ನತಕ್ಕಂಥದ್ರಲ್ಲಿ ಆನಂದವಾಗಿರುತ್ತೆ. ನಾವೇ ಆನಂದ ಅಂದರೆ ಆನಂದಕ್ಕೆ ಏನು ಬೇಕು? ಏನು ಬೇಕು ಹೇಳಿ? ಏನು ಬೇಡ. ಏನು ಇರಲಿ ಆನಂದ, ಏನು ಇಲ್ಲದಿದ್ರು ಆನಂದ. ಆದರೆ ಇಂಥ ಕಾರ್ಯಕ್ರಮ ವ್ಯವಸ್ಥೆ ಮಾಡೋದು ಚೆನ್ನಾಗಿ ತಿಳ್ಕೊಳ್ಳಿ. ಒಬ್ಬರು ಬಂದರೂ ಹೇಳ್ತಾರೆ, ಇಬ್ಬರು ಬಂದರೂ ಹೇಳ್ತಾರೆ, 20 ಜನ ಬಂದರೂ ಹೇಳ್ತಾರೆ, 30 ಜನ ಬಂದರೂ ಹೇಳ್ತಾರೆ, ಅಲ್ಲ? ಬರ್ದಿರೋ ತಪ್ಪಿಸ್ಕೊಂಡು ನಿಜವಾಗಿ ನಿಮಗೆ ನಷ್ಟ. ಅದು ಹೇಳ್ತಾರೆ, ಕೆರೆ ಮೇಲೆ ಮುನಿಸ್ಕೊಂಡು ತೊಳ್ಕೊಳ್ಳೋದು ಬಿಟ್ಟು ಯಾರಿಗೆ ನಷ್ಟ? ಕೆರೆಗೂ. ಇಂಥ ಅವಕಾಶ ಸಿಗೋದು ಭಾಳ ಕಷ್ಟ. ಕಂಪ್ಲೀಟಾಗಿ ಒಂದು ಉಪನಿಷತ್ತು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು 1 ನಿಮಿಷ 2 ನಿಮಿಷ ಮುಗಿಸ್ತೀನಿ. ನಾವು ಕೆಲಸ ಬದುಕು ತಂದೆ ತಾಯಿಗೆಲ್ಲ ನೋವು ಮಾಡಿ ಹುಡುಕೊಂಡು ಹೊರಟ್ರೂ ಸಂಪೂರ್ಣವಾಗಿ ಒಂದು ಉಪನಿಷತ್ತನ್ನು ಉಪದೇಶ ಮಾಡಿದಂಥ ಮಹಾತ್ಮ ಸಿಗಲಿಲ್ಲ. ಒಂದು 4 ದಿವಸ ಹೇಳೋರು ಹೊರಟೋಗೋರು, ಒಂದು 5 ದಿವಸ ಹೇಳೋರು ಹೊರಟೋಗೋರು. ಸಂಪೂರ್ಣವಾಗಿ ಒಂದು ಉಪನಿಷತ್ತನ್ನು ಒಬ್ಬರ ಹತ್ರ ಶ್ರವಣ ಮಾಡಿದ್ದೀವಿ, ಸಿಗಲಿಲ್ಲ ಅವಕಾಶ ಇಷ್ಟು ತನಕ. ನಿಮಗೆ ಅಂಥ ಅವಕಾಶ ಸಿಕ್ಕಿದೆ, ಉಪಯೋಗಿಸ್ಕೊಳ್ಳೋಕ್ಕೆ ಅದು ಯಾಕೆ ಹಿಂದೆ ಮುಂದೆ ನೋಡಿ ಅಯ್ಯಯ್ಯ ಹೋದ್ರೆ ನಡಿಯಪ್ಪ, ಕೊನೆಯ ದಿವಸ ಅದು ಹೋಗೋಣ, ಸರಿ ನಾಳೆ ರಾಮಾಯಣ ಇಲ್ಲ. ಎಲ್ಲಿ ತನಕ ಈ ರಾಮಾಯಣಕ್ಕೆ ಸಿಗಾಕೊಳ್ಳಲ್ವೋ, ಯಾವುದಕ್ಕೆ? ಈ ಶ್ರವಣ ಮನನ ನಿಧಿಧ್ಯಾಸನ ಇದಕ್ಕೆ ಎಲ್ಲಿನ ತನಕ ನಾವು ಸಿಗಾಕೊಳ್ಳಲ್ವೋ ಆ ರಾಮಾಯಣ ನಿಲ್ಲಲ್ಲ. ಇದಕ್ಕೆ ಸಿಗಾಕ್ಕೊಂಡ್ವಿ, ರಾಜನಾದರೂ ಒಂದೇ, ಅರಣ್ಯಕ್ಕೆ ಹೋಗ್ಬೇಕಾದ್ರೂ ಒಂದೇ. ಇದಿಲ್ಲ. ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೋಗ್ಬೇಕಾ ಸಂತೋಷಕ್ಕೆ ಹೋಗ್ತಾನೆ. ತಾಯಿ ಕೈ ದೋಷ ಅತೀತ ದೋಷಿಯಲ್ಲ ತಾತ, ರಾಜ್ಯ ತ್ಯಾಗ ಕಾನನ ಯಾತ್ರೆ ಸರ್ವಕರ್ಮಜ. ಹೇ ಭರತ, ನಿಮ್ಮ ತಾಯಿ ನಿಮ್ಮ ಬೈಲಿ ತಪ್ಪು. ಯಾಕೆ ಇವತ್ತಿನ ದಿವಸ ನಾನು ಕಾಡಿಗೆ
ರಾಜನಾಗಿರ್ಬೇಕಾದ್ರೂ ಕಾಡಿಗೆ ಹೋಗ್ಬೇಕಾದ್ರೆ ತಾಯಿ ಕೈಕೇಯಿ ಏನು ತಪ್ಪಿಲ್ಲ. ನಿಜ ಎಂಥ ವ್ಯಕ್ತಿ, ಯಾವ ಮಟ್ಟದಲ್ಲಿ ಇರಬೇಕು. ನಾವಾದ ಕೈನ ಅರೆಸ್ಟ್ ಮಾಡಿಸ್ತೀವಿ, ಒಳಗಡೆ ತಳಿಸಿ. ದಶರಥ ಮಹಾರಾಜನ ತಪ್ಪಿಲ್ಲ, ಯಾರನ್ನೂ ತಪ್ಪಿಲ್ಲ, ನನ್ನ ಪ್ರಾರಬ್ಧ. ಅಷ್ಟೆಲ್ಲ ಕೈಗೆ ಹೇಳ್ತಾರೆ, ಅಮ್ಮ ಒಳ್ಳೆ ಕೆಲಸ ಮಾಡಿದೆ, ಈ ರಾಜ್ಯ ಈ ರಾಮಾಯಣ ಎಲ್ಲ ತಪ್ಪಿಸಿ ಆ ಋಷಿಮುನಿಗಳ ಹತ್ರ ಸೇವೆ ಮಾಡಿಕೊಂಡು ತತ್ವಚಿಂತನೆ ಮಾಡಿ, ಯಾಕೆ ಯೋಗ ವಾಸಿಷ್ಠ ಕೇಳಿರ್ತಾರೆ, ಆ ಋಷಿಮುನಿಗಳ ಹತ್ರ ತತ್ವಚಿಂತನೆ ಮಾಡ್ಕೊಳ್ಳೋಂಥ ಅವಕಾಶ ಮಾಡಿಕೊಟ್ಟೆ, ನಿಮ್ಗೆ ಧನ್ಯವಾದಗಳಂತಾರೆ. ನಾವು ಇದಕ್ಕೆ ಬಂದಿದ್ವಿ ಅಂದರೆ ಉಪನಿಷತ್ ಶ್ರವಣ ಮನನ ನಿಂದಿದ್ಯಾ ಅಂತ ನಮಗೆ ಬಂತಂದರೆ ಇದು ಸಂಸಾರ ನಮಗೆ ಏನು ಮಾಡೋಲ್ಲ, ನಡ್ಕೊಂಡು ಹೋಗ್ತಿರುತ್ತೆ ಪರಮಾತ್ಮ ಕೃಪೆಯಿಂದ ಅಷ್ಟೇ. ಆದಷ್ಟು ಆಶ್ರಮಕ್ಕೆ ಸಂಬಂಧ ಇಟ್ಕೊಂಡು ಆದಷ್ಟು ಶ್ರವಣ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಈ ಆಶ್ರಮದ ಟ್ರಸ್ಟಿಗಳಿಗೆ ಮತ್ತು ಸ್ವಾಮಿಗಳಿಗೂ ಅಷ್ಟೇ, ಎಲ್ಲೂ 50 ದಿವಸ ಕಾರ್ಯಕ್ರಮ ಮಾಡೋದು. ಯಾರು ಒತ್ತಡೋದು, ಒಂದು ದಿವಸ, ಒಂದೂವರೆ ದಿವಸ, 2 ದಿವಸ ಈ ಥರನೇ ಮಾಡ್ತಾರೆ. 50 ದಿವಸಗಳ ಕಾಲ ಈ ಥರ ಮಾಡಬೇಕಂದ್ರೆ ನೀವೆಲ್ಲ ಕೇಳಿ ಅನ್ನೋಂಥ ಉದ್ದೇಶ ಇದೆ. ನೀವು ನಿಜವಾಗಿ ಕೇಳಲಿಕ್ಕೆ ಶುರು ಮಾಡಿದ್ರೆ ಬಹುಶಃ 50 ದಿವಸ ಅಲ್ಲ, 365 ದಿವಸ ನಡಿಬೋದು. ಸೊ ಅಂಥ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ತಾ ಟೈಮ್ ಆಯಿತು, ಇಲ್ಲಿ ನಿಲ್ಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ